ಶಿವಲೋಕದಿಂದ ಶಿವನ ಅಪ್ಪಣೆಯನ್ನು ಪಡೆದಿರುವಂತಹ ನಂದೀಶ್ವರ ಮರ್ತ್ಯಲೋಕದ ಕಲ್ಯಾಣಕ್ಕಾಗಿ, ಮನುಕುಲದ ಉದ್ಧಾರಕ್ಕಾಗಿ, ಲಿಂಗಾಯತ ಧರ್ಮದ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲಗಳನ್ನು ಜನಮಾನಸದಲ್ಲಿ ಬಿತ್ತುವ ಸಲುವಾಗಿ ಕಾಯಕ ದಾಸೋಹದ ಪ್ರಜ್ಞೆಯನ್ನು ಮೂಡಿಸುವ ಸಲುವಾಗಿ ಮತ್ತೊಮ್ಮೆ 12ನೇ ಶತಮಾನದ ಬಸವಣ್ಣನೇ ಅರಳಗುಂಡಿಗೆಯ ಶರಣ ಬಸವನಾಗಿ ಅವತಾರವನ್ನು ತಾಳುವಂಥ ಪುಣ್ಯ ಪ್ರಸಂಗಕ್ಕೆ ಸಾಕ್ಷಿಯಾಗಿ ನಂದೀಶ್ವರ ಶಿವನ ಪ್ರತಿರೂಪವೇ ಆಗಿ ಶಿವಾಂಶ ಸಂಭೂತನಾಗಿ ಭೂಲೋಕದೆಡೆಗೆ ಸಾಗಿ ಬಂದಾಗ ಇಡೀ ಬ್ರಹ್ಮಾಂಡವನ್ನು ನೋಡ್ತಾ ಬ್ರಹ್ಮಾಂಡದಲ್ಲಿರುವಂಥ ಜಂಬೂದ್ವೀಪ, ಆ ಜಂಬೂದ್ವೀಪದಲ್ಲಿರುವಂಥ ಭಾರತ ದೇಶದೊಳಗೊಂದು ಕರುನಾಡು ಕರ್ನಾಟಕ, ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಪರಮ ಪವಿತ್ರವಾಗಿರುವಂಥ ಕಲಬುರಗಿ ಜಿಲ್ಲೆಯ ಜೇವರಗಿ ತಾಲೂಕಿನ ನೈಋತ್ಯ ಭಾಗದಲ್ಲಿ ಇರುವಂಥ ಅರಳಗುಂಡಿಗೆ, ಇಲ್ಲಿಯವರೆಗೆ ನಿನ್ನೆಯ ದಿನ ತಾವೆಲ್ಲ ಪುರಾಣದ ವಿಷಯದ ಚರಿತ್ರೆಯನ್ನು ಕೇಳಿದ್ದೀರಿ. ಇವತ್ತು ಬಂದವರಿಗೆ ಅದೆಲ್ಲ ಗೊತ್ತಾಗಲಿ ಅಂತ ಅಷ್ಟೆಲ್ಲ ಹೇಳಿ ಮುಂದುವರಿಯುತ್ತೇನೆ. ನಿಮ್ಮ ಮನೆಗಳಲ್ಲಿ ಧಾರಾವಾಹಿಗಳನ್ನು ನೋಡುವಾಗ ಮುಂದಿನ ಭಾಗವನ್ನು ತೋರಿಸುವ ಪೂರ್ವದಲ್ಲಿ ಹಿಂದಿಂದು ತೋರಿಸ್ತಾರೆ. ಎಷ್ಟು ಬುದ್ಧಿವಂತರವರೆಲ್ಲ. ನಮ್ಮ ತಾಯಂದ್ರು ಒಂದೂ ದಿನ ತಪ್ಪದಂಗೆ ನೋಡ್ತಾರೆ. ದೇವರ ಮೇಲೆ ಏರಿಸೋ ಹೂ ತಪ್ಪಬಹುದು, ಧಾರಾವಾಹಿಗಳು ತಪ್ಪೋದಿಲ್ಲ. ಇಲ್ಲಿ ಬಂದ ತಾಯಂದ್ರ ಸುದ್ದಿ ಅಲ್ಲ ನಾ ಹೇಳೋದು, ಅಲ್ಲಿ ಕುಂತವ್ರ ಸುದ್ದಿ. ಧಾರಾವಾಹಿಗಳೇ ಜೀವನ ಆದಂಥ ಕಾಲ ಇದು. ಇಂತಹ ವಿಚಿತ್ರ ಕಾಲಘಟ್ಟದಲ್ಲಿಯೂ ಕೂಡ ತಾವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಕಲಬುರಗಿಯಂಥ ಮಹಾಪಟ್ಟಣದೊಳಗ ನಿತ್ಯವೂ ಶರಣನ ಲೀಲಾಮೃತದ ಚರಿತ್ರೆಯನ್ನು ಕೇಳಬೇಕು ಅಂತ ಇಲ್ಲಿ ಬಂದು ಸೇರ್ತಿರಲ್ಲ, ನಿಮಗೆಲ್ಲ ಕೋಟಿ ಕೋಟಿ ಶರಣಾರ್ಥಿ. ಬಹಳ ಜನ ಅವ್ವಾಗಳು ಇಲ್ಲೆಲ್ಲ ಬಂದು ಕುಂತಾರ, ಅವರಿಗೆಲ್ಲರಿಗೂ ಶರಣಾರ್ಥಿ. ಯಾಕೆ ಅಂದರೆ ಅಂದು 12ನೇ ಶತಮಾನದಲ್ಲಿ ಉಡತಡಿಯನ್ನು ಬಿಟ್ಟು ಕೌಶಿಕನ ಕೈಸರೆಯಿಂದ ತಪ್ಪಿಸಿಕೊಂಡು ದಿಗಂಬರವನ್ನೇ ದಿವ್ಯಾಂಬರವನ್ನಾಗಿ ಮಾಡಿಕೊಂಡು ಕಲ್ಯಾಣದತ್ತ ಹೊರಡುವಾಗ ಉಡತಡಿಯ ಅಕ್ಕ ಮಹಾದೇವಿ, ಹಸಿವೇ ನೀನು ನಿಲ್ಲು, ತೃಷೆಯೇ ನೀನು ನಿಲ್ಲು, ನಿದ್ರೆಯೇ ನೀನು ನಿಲ್ಲು, ಕಾಮವೇ ನೀನು ನಿಲ್ಲು, ಕ್ರೋಧವೇ ನೀನು ನಿಲ್ಲು, ಮಧವೇ ನೀನು ನಿಲ್ಲು, ಮತ್ಸರವೇ ನೀನು ನಿಲ್ಲು. ಯಾಕೆ ನಿಲ್ಲು ಅಂದರೆ, ನಾನು ಚನ್ನ ಮಲ್ಲಿಕಾರ್ಜುನ ದೇವಂಗೆ ಅವಸರದ ಭಕ್ತಿಯ ಓಲೆಯನ್ನ ತೆಗೆದುಕೊಂಡು ಹೊರಟಿದ್ದೇನೆ, ನಿಲ್ಲು ಅಂತ ನಿಲ್ಲಿಸಿ ಬಂದ್ಲು ಅಂತ ತಿಳ್ಕೊಂಡೆ. ಅನುಭವ ಮಂಟಪದೊಳಗ ಅಲ್ಲಮ ಪ್ರಭುದೇವರು ಹಿರಿದಪ್ಪ ಪದವಿ ನಮ್ಮ ಮಹಾದೇವಿ ಅಕ್ಕಂಗಾಗಿತ್ತು. ತಾಯಿಯೇ ನಿನ್ನ ಪಾದಕ್ಕೆ ನಮೋ ನಮೋ ಅಂದ ಅಲ್ಲಮ ಪ್ರಭುದೇವ. ನಾನು ನಮ್ಮ ಅವುಗಳಿಗೆ ಯಾಕೆ ನಮೋ ನಮೋ ಅಂದೆ ಕೋಟಿ ಶರಣಾರ್ಥಿ ಅಂದ್ರ, ಅಮೃತಧಾರಿಯೇ ನಿಲ್ಲು, ಹೌದಲ್ರಿ? ಪುಟ್ಟಕ್ಕನ ಮಕ್ಕಳು ನಿಲ್ಲು, ಇವೆಲ್ಲ ಬಹಳ ಚಂದದಾವ.
ಅಕ್ಕ ಅವುಗಳನ್ನು ನಿಲ್ಲಿಸ್ಯಾಳ, ಇವರು ಇದನ್ನ ನಿಲ್ಲಿಸಿ ಇಲ್ಲಿ ಬಂದು ಕುಂತಾರಲ್ಲ, ಅದಕ್ಕಾಗಿ ನಮೋ ನಮೋ ಕೋಟಿ ಕೋಟಿ ಶರಣಾರ್ಥಿ. ಬಹಳ ಮಜಾ ಅದ. ಯಾವುದನ್ನ ನೋಡಬೇಕು, ಯಾವುದನ್ನ ಕೇಳಬೇಕು, ಯಾವುದನ್ನ ಕೇಳುವುದರಿಂದ ನಮ್ಮ ಜೀವನಕ್ಕೆ ಸದ್ಗತಿ ಸಿಗುತ್ತದೆ ಅನ್ನುವಂಥ ವಿವೇಚನೆಯೂ ಕೂಡ ನಮ್ಮೊಳಗಿರಬೇಕು. ಬಹುಶಃ ನಮ್ಮ ತಾಯಿಯಂದರು ಇಲ್ಲಿಯವರೆಗೆ ಧಾರಾವಾಹಿಗಳನ್ನು ನೋಡಿ ಯಾರೂ ವಿರೋಧ ಮಾಡಿಲ್ಲ. ನಿಮ್ಮ ಪರವಾಗಿ ನಾನೊಂದು ಮಾತು ಹೇಳ್ತೀನಿ. ಎಲ್ಲ ಧಾರಾವಾಹಿಗಳಲ್ಲಿ ಹೆಣ್ಣು ಮಕ್ಕಳು ಬಹಳ ಕೆಟ್ಟವರು ಅನ್ನುವುದನ್ನು ತೋರಿಸ್ತಾರ. ಅದನ್ನ ನಮ್ಮ ತಾಯಿಗಳು ಬಹಳ ಖುಷಿಯಿಂದ ನೋಡ್ತಾರೆ. ಮನೆಯೊಳಗೆ ಡಬಲ್ ಗೇಮ್ ನಡೀತಾವ. ಒಂದು ಹೆಣ್ಣು ಮತ್ತೊಂದು ಹೆಣ್ಣಿನ ಮೇಲೆ ಏನೇನೋ ಕಟ್ಟಿ ಮನೆ ಹಾಳು ಮಾಡ್ತದ, ಮನಿನ ಬೆಂಕಿ ಹಚ್ತದ, ಅಕ್ಕ ತಂಗಿಯರು ಬಡದಾಡ್ತಾರ. ಅದು ಸತ್ಯ ಅಂತ ಧಾರಾವಾಹಿ ಬಂತು. ಎಂತ ಅಕ್ಕ ಎಂತ ತಂಗಿ, ಇದನ್ನ ನೋಡಿ ನೋಡಿ ಮನೆಯಾಗಿದ್ದ ಅಕ್ಕ ತಂಗಿಯರೆಲ್ಲ ಹಿಂದಾದ್ರ ಮುಂದೆ ಹೆಂಗ? ಒಂದು ಆದರ್ಶದ ಸಂಸಾರದ ಜೀವನವನ್ನ ಯಾವ ಧಾರಾವಾಹಿಗಳಲ್ಲಿನೂ ತೋರಿಸೋದಿಲ್ಲ. ಚಿಕ್ಕ ಚಿಕ್ಕ ಕೂಸುಗಳನ್ನು ಕೊಲ್ಲುವಂತ, ಹೆತ್ತ ತಾಯಿಯ ಕುತ್ತಿಗೆ ಹಿಸುಕುವಂತ ನಿತ್ಯದ ಧಾರಾವಾಹಿಗಳ ದರ್ಶನದಿಂದ ಏನು ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತದೆ ಎನ್ನುವಂತ ಕಾಮನ್ ಸೆನ್ಸ್ ಇಲ್ಲ ನಮಗೆ. ನೋಡಬೇಕು, 10 ಮುಳುಗಿದ್ರೆ ಸಾಕು ನಮ್ಮ ಜನಗಳು ಟಿವಿ ಮುಂದೆ ಟೈಟ್ ಆಗಿ ಕುಂಡಿರ್ತಾರೆ. ಬಹಳ ಚಂದ್ರಿ 6 ಗಂಟೆಗೆ ಎಲ್ಲ ಮುಗಿಸೇ ಬಿಡ್ತಾರೆ ನಮ್ಮ ಅವುಗಳು. ಚಹಾ ಕಾಫಿ ಕೊಡೋರಿಗೆ ಕೊಟ್ಟು ಸಾಯಂಕಾಲದ ಸ್ನ್ಯಾಕ್ಸ್ ಎಲ್ಲ ಮಾಡಿ ತಾವು ಒಂದು ಪ್ಲೇಟ್ನ್ಯಾಗ ಮುಂದೆ ಇಟ್ಕೊಂಡು ಕಟ್ಟು ಕಡ್ಕೋತ ಕುಂತೇ ಬಿಡ್ತಾರೆ. 10 ಮುಣಿಗೆ 6 ಗಂಟೆಗೆ ಇವರು ನಮ್ಮ ಭಾರಿ ಖಾಸ ಪ್ರೀತಿಯ ಭಕ್ತರದಾರ ಅಂತ ತಿಳ್ಕೊಂಡು ಅಂಥವ್ರ ಮನೆಗೆ ಅಪ್ಪಿ ತಪ್ಪಿ 10 ಮುಣಿಗೆ ನಾ ಹೋದ್ರೆ ನಮ್ಮ ಫಜೀತಿ ಹೇಳ್ತೀರು. ನಮ್ಮ ಮೇಲೆ ಕೆಂಪು ಕಂಡು ಬಿಡ್ತಾರ. ಯಪ್ಪ ಬರೋದು ಬರ್ತೀರಿ, ಇಷ್ಟೊತ್ನ್ಯಾಕೆ ಆಗಿ ಬರ್ತೀರಿ, ಮಠ ಮಧ್ಯಾಹ್ನದಾಗ ಬಂದು ಹೋಗಬಾರದ್ರೆ ಹಿಂಗೆ ಅನ್ನುವ ಕಾಲದೊಳಗೆ ನಾವು ಅದೀವಿ. ಅವ ಪ್ರಾಣೇಶ್ ಹೇಳ್ತಾನಲ್ರಿ, 10 ಮುಣಿಗೆ 6 ಗಂಟೆಗೆ ನಮ್ಮ ಹೆಣ್ಮಕ್ಳು ಟೈಟ್ ಆಗ್ತಾರಂತ ಟಿವಿ ಮುಂದೆ, 10 ಗಂಟೆಗೆ ಈ ಕಂಪನಿ ಟೈಟ್ ಆಗಿ ಮನೆ ಕಡೆ ಬಂದು ಬಿಡ್ತದೆ, ಮುಗಿದೋದು ಕೆಲಸ. ಮತ್ತೇನದ ನಿಮ್ಮ ಸುದ್ದಿ ಅಲ್ಲಿದು, ಟೈಟ್ ಆಗೋರು ಸುದ್ದಿ. ಬಹಳ ಜನರಿಗೆ ಶ್ರಾವಣ ಬಂದ್ರೆ ಚಿಂತೆ ಶುರುವಾಗ್ತದೆ. ಎಷ್ಟೋ ಸುದ್ದಿಗಳನ್ನು ನೋಡ್ರಿ ನೀವು, ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ಬಿಡ್ತಾರೆ ನಮ್ಮ ಜನ. ಏನೋ ಮಾರಾಯ ಶ್ರಾವಣ ಬಂತು, ಯಾಕೆ ಚಿಂತೆ ಮಾಡ್ತೀವಿ ಅಂದ್ರೆ, ಏನು ಮಾಡೋದಪ್ಪ ಶ್ರಾವಣದಾಗ ಬಾರಿಗೆ ಹೋಗಂಗಿಲ್ಲ, ಮರಾಠ ಖಾನಾವಳಿಗೆ ಹೋಗಂಗಿಲ್ಲ, ನಮ್ಮದೆಂತ ಕರ್ಮ ಅಂತಾರೆ ನೋಡ್ರಿ. ಪಾಪಕ್ಕಾಗಿ ಮನಸ್ಸು ಹೆಳಸ್ತದ, ಸತ್ಯಕ್ಕಾಗಿ ಬರಾಕ ಮನಸ್ಸಿಲ್ಲ. ಇಂಥ ಸುದ್ದಿಗಳನ್ನು ಫೇಸ್ಬುಕ್ಕಿಗೆ ಬಿಡ್ತಾರ. ಕಲಬುರಗಿ ಶರಣ ಬಸವನ ಈ ಪವಿತ್ರವಾದ ತಾಣದೊಳಗ ಮುದಗಲ್ಲ ಮಹಂತ ಸ್ವಾಮಿಗಳಂತವರು ಅಮೃತ ಸದೃಶ್ಯವಾಗಿರುವಂತ ಶರಣಪ್ಪನ ಚರಿತ್ರೆ ಹೇಳ್ತಾರ. ನಾವೆಲ್ಲ ಹೋಗೋಣ ನಡೀರಿ ಅಂತ ಒಬ್ರು ಮೆಸೇಜ್ ಬಿಡೋರಿಲ್ಲ. ಅದಾರೇನು? ಎಷ್ಟು ಮಂದಿ ಬಿಟ್ಟಿರಿ ಹೇಳ್ರಿ? ಹೇಳ್ಬೇಡ್ರಿ ಇಂಥ ಸುದ್ದಿ. ಇಲ್ಲೇ ದಾರ್ಯಾಗ ಹೋಗೋ ಮುಂದೆ ಯಾರಾದರೂ ಬಡದಾಡ್ಲಿ, ಒಳ್ಳೆ ಶೂಟಿಂಗ್ ಮಾಡ್ಕೊಂಡು ಬಿಡ್ತಾರೆ ಮರುದಿನ. ಆಕ್ಸಿಡೆಂಟ್ ಆಗಿ ಬಿದ್ದು ರಸ್ತಾದಾಗ ಒದ್ದಾಡ್ತಿರ್ತಾವ, ಮೊಬೈಲ್ ಹಿಡ್ಕೊಂಡು ನಿಂತಿರ್ತಾರೆ ಶೂಟಿಂಗ್ ಮಾಡ್ಕೊಳಕ್ಕೆ. ಏನು ಕಾಲ ಬಂತು, ಏನು ನಮ್ಮ ಜನಗಳ ಮನಸ್ಸಿನ ಸ್ಥಿತಿ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಶ್ರಾವಣ ಮಾಸದೊಳಗ ನಾವು ಶರಣರ ಚರಿತ್ರೆಗಳನ್ನು ಶ್ರವಣ ಮಾಡುವುದರ ಮೂಲಕ ನಮ್ಮ ಮನಸ್ಸನ್ನ, ನಮ್ಮ ಭಾವನೆಯನ್ನ, ನಮ್ಮ ಬದುಕನ್ನ ಶುದ್ಧಿ ಮಾಡಿಕೊಂಡು ಸಂಸಾರದೊಳಗಿದ್ದವರು ಸದ್ಗತಿಯನ್ನ ಕಾಣುವ ಸಲುವಾಗಿನೇ ಇದೊಂದು ಅಪರೂಪವಾದ ಪವಿತ್ರ ಮಾಸ. ಇದಕ್ಕೆ ಶ್ರಾವಣ ಮಾಸ ಅಂತ ಕರೆದ್ರು. ಶ್ರಾವಣ ಮಾಸ ಅಂದ್ರೆ ಅದಕ್ಕೆ ನಿಜವಾದ ಅರ್ಥ ಶ್ರವಣಸ್ಯ ಇದಂ ಶ್ರಾವಣ. ಶ್ರವಣಕ್ಕೆ ಯಾವುದು ಯೋಗ್ಯವಾಗಿದೆಯೋ ಆ ಮಾಸವನ್ನ ಶ್ರಾವಣ ಮಾಸ ಅಂತ ಕರೀತಾರೆ. ಇಂಥ ಶ್ರಾವಣ ಮಾಸದಲ್ಲಿ ಶರಣನ ಸನ್ನಿಧಾನದಲ್ಲಿ ಕಲಬುರಗಿ ಶರಣ ಬಸವೇಶ್ವರ ಲೀಲಾಮೃತವನ್ನು ಕೇಳ್ತಾ ಇದ್ದೇವೆ. ಎಂಥ ಅಪರೂಪವಾಗಿರುವಂಥ ಅರಳ ಗುಂಡಿಗೆ. ನಿನ್ನೆ 1-2 ಮಾತು ಹೇಳಿದೆ
ಭಕ್ತಿ ಅರಳಿದ ಅರಳಗುಂಡಿಗೆ, ಧರ್ಮ ಅರಳಿದ ಅರಳಗುಂಡಿಗೆ, ಆಧ್ಯಾತ್ಮ ಅರಳಿದ ಅರಳಗುಂಡಿಗೆ, ತತ್ವ ಅರಳಿದ ಅರಳಗುಂಡಿಗೆ. ಹೇಗೆ ಮಲ್ಲಿಗೆಯ ಬಳ್ಳಿಯೊಳಗ ಮಲ್ಲಿಗೆಯ ಮೊಗ್ಗೊಂದು ಸೂರ್ಯನ ಉದಯ ಆದಾಗ ಅದು ಹೇಗೆ ಅರಳುತ್ತದಲ್ಲ, ಆ ಮಲ್ಲಿಗೆಯ ಮೊಗ್ಗು ಅರಳಿದಾಗ, ಆ ಹೂ ಅರಳಿದಾಗ ಪರಿಮಳ, ಸುಗಂಧ, ಅದು ಎಷ್ಟು ನೋಡಲಿಕ್ಕೆ ಆನಂದ. ಹಾಗೆ ಮೊಗ್ಗು ಅರಳಿದಂತೆ, ಪರಿಮಳದ ಹೂ ಅರಳಿದಂತೆ, ಭಕ್ತಿಭಾವದಿಂದ, ಕೃಷಿ ಕಾಯಕದಿಂದ, ಧರ್ಮ ತತ್ವಗಳಿಂದ ಅರಳಿದ ಪರಮ ಪವಿತ್ರವಾದ ಊರಾಗಿತ್ತು ಅರಳಗುಂಡಿಗೆ. ಅರಳಗುಂಡಿಗೆ, ಅರಳಗುಂಡಿಗೆ ಹೆಸರೇ ಎಷ್ಟು ಚಂದದು. ಇಡೀ ಕನ್ನಡ ನಾಡಿನ ಇತಿಹಾಸದೊಳಗ, ಭಾರತ ದೇಶದೊಳಗ, ವಿಶ್ವದ ಪುಟದೊಳಗ ಒಂದೇ ಒಂದು ಹೆಸರಿನ ಅಪರೂಪದ ಊರು ಅದು ಯಾವುದಾದ್ರೂ ಇದ್ರ ಅದು ಅರಳಗುಂಡಿಗೆ. ಅರಳಗುಂಡಿಗೆ, ಅರಳಗುಂಡಿಗೆ. ಇನ್ನೊಂದು ಅರಳಗುಂಡಿಗೆ ಇಲ್ರಿ, ಅದಾವೇನ್ರಿ? ಮತ್ತೆ ಎಲ್ಲಾರ ಇದ್ರೆ ಹೇಳ್ರಿ ನಿಮ್ಮ ತಾಲೂಕ್ನಾಗ, ಮತ್ತೆ ಎಲ್ಲಾರ. ಇದು ಒಂದು, ಅದು ಅರಳಗುಂಡಿಗೆ ಆಗಿತ್ತು ಅಂತ ತಿಳ್ಕೊಂಡೇನೆ. ಅಲ್ಲಿ ಅರಳುವ ಸಲುವಾಗಿ ಶಿವನ ಅಪ್ಪಣೆಯನ್ನು ಪಡೆದಿರುವಂತಹ ನಂದೀಶ್ವರ ದಯಮಾಡಿಸಿದ. ಏನು ಸುಂದರ ಕಥೆ ಇದು. ಕೇಳಿದ್ರೆ ಕೇಳಬೇಕು ಜೀವನದೊಳಗೆ ಶರಣ ಬಸವರ ಚರಿತ್ರೆಯನ್ನ. ಸಂಸಾರಿಗಳಂತೂ ಮೊದಲು ಕೇಳಬೇಕಿದನ್ನು. ಶರಣನ ಚರಿತ್ರೆಯನ್ನು ಕೇಳೋದ್ರಿಂದ ಸಂಸ್ಕಾರ ಬರ್ತದೆ. ಏನು ಅದ್ಭುತ ಜೀವನ ಅದು. ಅದಕ್ಕಾಗಿ ಅಕ್ಕನ ಮಾತನ್ನ ನಿನ್ನೆ ನೆನಪು ಮಾಡಿಕೊಟ್ಟಿದ್ದೆ ನಾನು ನಿಮಗೆಲ್ಲ. ಹೃದಯ ಕಮಲ ಶುದ್ಧವಿಲ್ಲದವರಲ್ಲಿ ಇರಲೊಲ್ಲೆಯಯ್ಯ ನೀನು. ಅವ ಎಲ್ಲಿರ್ತಾನಂದ್ರ, ಎಲ್ಲಿ ಇದು ಶುದ್ಧಿ ಇರ್ತದಲ್ಲ ಅಲ್ಲಿ ಅವ ಇರ್ತಾನ. ನೋಡಿ, ಪುರಾಣದೊಳಗೆ ಕೈಲಾಸ, ಕೈಲಾಸದೊಳಗೆ ಶಿವ. ಶಿವ ತನ್ನ ಪ್ರಮಥರನ್ನ, ತನ್ನ ವಾಹಕರನ್ನ ಈ ಜಗದ ಕಲ್ಯಾಣಕ್ಕಾಗಿ ಕಾಲ ಕಾಲಕ್ಕೆ ಕಳಿಸಿಕೊಟ್ಟ ಅನ್ನುವಂಥ ಕಥೆಗಳನ್ನು ಪುರಾಣಗಳಲ್ಲಿ ಕೇಳ್ತೇವೆ. ನಮ್ಮ ಭಾರತೀಯ ಧರ್ಮಶಾಸ್ತ್ರಗಳು ಎಷ್ಟು ಅಪರೂಪದ ಮೌಲ್ಯಗಳಿಂದ ಕೂಡಿವೆ ಅಂದರೆ ಅವುಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ. ಓದಬೇಕು, ಎಲ್ಲಿ ಏನದ ಅದನ್ನು ಹುಡುಕಬೇಕು, ಅದನ್ನು ಸರಿಯಾಗಿ ತಿಳ್ಕೋಬೇಕು. ಅಂದಾಗ ಧರ್ಮಶಾಸ್ತ್ರಗಳ ಅರಿವು ನಮಗಾಗ್ತದೆ. ಏನೋ ಒಂದು ಓದಿ ಅದನ್ನ ತಲೆಯೊಳಗಿಟ್ಟುಕೊಂಡು ಅದರ ಬಗ್ಗೆನೇ ವಾದ ಮಾಡ್ತಾ ಹೋದ್ರೆ ಅದು ಪೂರ್ಣ ದಡವನ್ನು ನಮ್ಗೆ ಎಂದೂ ಮುಟ್ಟಿಸೋದಿಲ್ಲ. ಕೈಲಾಸದಲ್ಲಿ ಶಿವ, ಶಿವನ ಪತ್ನಿ ಪಾರ್ವತಿ. ನೋಡಿ, ನಮ್ಮ ಪೂರ್ವಜರು ಪುರಾಣದ ಸತ್ಯಗಳನ್ನು ಒಂದು ಕಡೆ ಒಪ್ಪಿದರೂ ಕೂಡ ಅದಕ್ಕಿಂತಲೂ ಮಿಗಿಲಾಗಿರುವಂಥ ಮತ್ತೊಂದು ಜೀವನದ ಸತ್ಯವನ್ನು ಕೂಡ ಅವರು ಅವರ ಮೂಲಕವೇ ಅದನ್ನು ನಾಡಿಗೆ ತಿಳಿಯುವಂತೆ ಬಿಚ್ಚಿಟ್ಟಾರ. ಪ್ರಸಂಗ, ಶಿವ ಪಾರ್ವತಿ ಕೂತಾರೆ. ಅವರಿಬ್ಬರು ದಂಪತಿಗಳು. ಹೇಗೆ ಲೌಕಿಕ ಸಂಸಾರದೊಳಗ ನೀವು ಸತಿಪತಿಗಳು ಸಂವಾದ ಮಾಡ್ತಾ, ಆನಂದ ಪಡ್ತಾ, ಖುಷಿಯೊಳಗೆ ಮಾತಾಡ್ತಾ ವಿನೋದವಾಗಿ ಇರ್ತೀರಲ್ಲ, ಹಾಗೆ ವಿನೋದವಾಗಿ ಇರುವಂಥ ಪ್ರಸಂಗದೊಳಗ ಶಿವೆ ಪಾರ್ವತಿ ಶಿವನನ್ನು ಕೇಳಿದ್ಲಂತ. ಶಿವನೇ, ನಿನ್ನ ನಿಜವಾಗಿರುವಂಥ ವಾಸಸ್ಥಾನ ಯಾವುದು? ನಿನ್ನ ನಿಜವಾದ ಅಡ್ರೆಸ್ ಯಾವುದು? ನಿನ್ನ ನಿಜವಾದ ವಾಸಸ್ಥಾನ ಯಾವುದು? ಪಾರ್ವತಿ ಕೇಳ್ಯಾಳ. ನಮ್ಮ ಪೂರ್ವಜರು ಬರೆದಾರ ಇದನ್ನೆಲ್ಲ. ಎಷ್ಟು ಚಂದ, ಎಷ್ಟು ಸತ್ಯ ಇದು. ಆವಾಗ ಶಿವ ಬಹಳ ಚಂದ ಉತ್ತರವನ್ನು ಕೊಡ್ತಾನೆ. ತನ್ನ ಪತ್ನಿಯಾಗಿರುವಂಥ ಪಾರ್ವತಿಗೆ ಹೇಳ್ತಾನೆ, ನನ್ನ ನಿಜವಾದ ನಿವಾಸ ವಾಸಸ್ಥಾನ ಯಾವುದು ಅಂತ ನೀನು ಕೇಳ್ತಾ ಇದ್ದೀಯಲ್ಲ, ಅದಕ್ಕೆ ನನ್ನ ಉತ್ತರ. ಶಿವ ಹೇಳಿದ, ನಾಹಂ ವಸಾಮಿ ಕೈಲಾಸೆ, ನಾಹಂ ವಸಾಮಿ ಕೈಲಾಸೆ ನಚ ಮೇರೆ ನಚ ಮಂದಿರೆ. ನಾನು ಕೈಲಾಸದೊಳಗ ವಾಸ ಇಲ್ಲ, ನಾನು ಮೇರುಗಿರಿ ಮಂದರಗಿರಿಯಲ್ಲಿ ವಾಸವಾಗಿಲ್ಲ, ನಾನು ಮಂದಿರ ಗುಡಿಗುಂಡಾರಗಳಲ್ಲಿ ವಾಸವಾಗಿಲ್ಲ,
ಪಾರ್ವತಿಗೆ ಆಶ್ಚರ್ಯ ಆಯಿತು. ಎಲ್ಲರೂ ಹಿಂಗೆ ತಿಳ್ಕೊಂಡು ಹಿಂಗ ಹುಡುಕ್ತಾ ಹೊಂಟಾರಲ್ಲ, ಮತ್ತೆ ನಿಮ್ಮ ನಿಜವಾದ ವಾಸಸ್ಥಾನ ಯಾವುದು ಅಂತ ಕೇಳಿದ್ರೆ, ಎಷ್ಟು ಬುದ್ಧಿವಂತರು ನಮ್ಮ ಪೂರ್ವಜರು. ಇದೇ ದೇಶದೊಳಗ ಇಂಥ ತತ್ವಜ್ಞಾನದ ಹಿರಿಮೆಯ ಮಾತುಗಳನ್ನ ಅಂದೇ ಹೇಳಿ ಹೋಗ್ಯಾರ ಕಥಾನಕ ರೂಪದೊಳಗೆ. ಶಿವ ಹೇಳಿದ, ನಚ ಮೇರೆ ನಚ ಮಂದಿರೆ ಮಮ ಭಕ್ತ, ನನ್ನ ಭಕ್ತರು, ನನ್ನನ್ನು ನಂಬಿದವರು, ನನ್ನನ್ನು ಸ್ಮರಣೆ ಮಾಡುವಂಥವರು, ನನ್ನ ಗುಣಗಾನವನ್ನು ಮಾಡುವಂಥವರು, ನನ್ನನ್ನು ಹಾಡುವಂಥವರು, ನನ್ನನ್ನು ಪಾಡುವಂಥವರು. ಮಮ ಭಕ್ತ ಯತ್ರ ಗಾಯಂತಿ ಮಮ ಭಕ್ತ ಯತ್ರ ತಿಷ್ಟಂತಿ ತತ್ರ ತಿಷ್ಠಾಮಿ ಪಾರ್ವತಿ ಅಂತ ಶಿವ ಹೇಳ್ಯಾನ. ನಾ ಎಲ್ಲಿರ್ತೀನಿ ಅಂದ್ರೆ, ನನ್ನನ್ನು ಯಾರು ಒಳಗೆ ಇಟ್ಕೊಂಡು ಕುಂತಾರ ಅವರೊಳಗೆ ನಾ ಇರ್ತೀನಿ. ನಚ ಮೇರೆ ನಚ ಮಂದಿರೇ. ಎಷ್ಟು ದೊಡ್ಡ ತತ್ವ ಇದು. ಮಧುರಗಾಡಿನಲ್ಲಿ ಸಿಹಿಯ ಜೇನಿನಲ್ಲಿ ದೇವರು ತುಂಬಿರುವ ಒಲವು ತುಂಬಿರುವ ಚಲುವ ಮಾತಿನಲ್ಲಿ ದೇವರು ನಗುತ್ತಿರುವ, ಅಲ್ಲಿ ದೇವರು ನೆಲೆಸಿರುವ, ದೇವರು ಇರುವನು ಇಲ್ಲವೋ ಹೇಳಿ, ದೇವರು ಇರುವನು ಇಲ್ಲವೋ ಯಾರು ಕೇಳುವೆಯೋ, ದೇವರು ಇರುವನು ಇಲ್ಲವೋ ಎನ್ನುವುದು ಯಾರನ್ನು ಕೇಳುವೆಯೋ, ಅವರನ್ನು ಇವರನ್ನು ಕೇಳುವುದ ಮನಸ್ಸಲ್ಲಿ ನೀ ಕೇಳು, ಇಲ್ಲ ಮನಸ್ಸಲ್ಲಿ ನೀ ಕೇಳು, ದೇವರು ಇರುವನು ಇಲ್ಲವೋ ಕೇಳುವೆ, ದೇವರು ಎಲ್ಲವೋ ಹೇಳುವ, ದೇವರು ಇರುವನು ಎಲ್ಲವೂ ಎಂಬುದು ಯಾರನ್ನು ಕೇಳುವೆಯೋ. ಅರಿವ ಜಲದಲ್ಲಿ ಉಳಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ, ಅರಿವ ಜಲದಲ್ಲಿ ಉಳಿವ ಜ್ಯೋತಿಯಲ್ಲಿ ದೇವರು ತುಂಬಿರುವ, ಅರಳಿ ನಿಂತಿರುವ ಭೂಮಿನಂದದಲ್ಲಿ ದೇವರು ನಗುತ್ತಿರುವ, ಅರಳಿ ನಿಂತಿರುವ ಭೂಮಿನಂದದಲ್ಲಿ ದೇವರು ನಗುತ್ತಿರುವ, ಅಲ್ಲಿ ದೇವರು ನೆಲೆಸಿರುವ, ದೇವರು ಇರುವನು ಇಲ್ಲವೋ ಹೇಳಿ, ದೇವರು ಇರುವನು ಎಲ್ಲವೋ ಹೇಳುವಿ, ದೇವರು ಇರುವನು ಇಲ್ಲವೋ ಎನ್ನುವ ಯಾರನ್ನು ಕೇಳುವೆಯೋ. ಗುಡಿಯ ಗಂಟೆಯಲ್ಲಿ ಮಂತ್ರ ಘೋಷದಲ್ಲಿ ದೇವರು ತುಂಬಿರುವ, 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 ಭಕ್ತಿ ಭಾವದಲ್ಲಿ ಮುಕ್ತಿರಾಗಿ ದೇವರು ನೆಲೆಸಿರುವ, ಅಲ್ಲಿ ದೇವರು ನಗುತ್ತಿರುವ, ದೇವರು ಇರುವನು ಇಲ್ಲವೋ ಹೇಳುವಿ, ದೇವರು ಇರುವನು ಎಲ್ಲವೋ ಹೇಳುವಿ, ದೇವರು ಇರುವನು ಎಲ್ಲವೋ ಎನ್ನುವ ಯಾರನ್ನು ಕೇಳುವೆಯೋ.
ಇರುವನು ಎಲ್ಲವೂ ಕೇಳುವಿ ದೇವರು ಇಲ್ಲವ ಎಂಬುವ ಯಾರನ್ನು ಹೇಳುವೆಯೋ ದೇವರು ಇಲ್ಲವ ಎಂಬುವ ಯಾರನ್ನು ಹೇಳುವೆಯೋ ಯಾರನ್ನೂ ಕೇಳಬೇಡ, ನಿನ್ನ ಮನಸ್ಸನ್ನ, ನಿನ್ನೊಳಗಿನ ಅಂತರಂಗವನ್ನ ಕೇಳು. ಮಮ ಭಕ್ತ ಯತ್ರ ಗಾಯಂತಿ ತಿಷ್ಟಂತಿ ತತ್ರ ತಿಷ್ಠಾಮಿ ಪಾರ್ವತಿ. ನಾನು ಅಲ್ಲೇ ಇರ್ತೇನೆ, ಅದು ನನ್ನ ನಿಜವಾದ ವಾಸಸ್ಥಾನ ಅಂತ ಸ್ವತಃ ಶಿವನ ಬಾಯಿಂದ ಅವನ ಅಡ್ರೆಸ್ ಹೇಳಿಸ್ಯಾರ ನಮ್ಮ ಹಿರಿಯರು. ಆದ್ರೆ ನಾವು ಅಡ್ರೆಸ್ ತಗ ಹುಡುಕ್ತೀವಿ, ಅಡ್ರೆಸ್ ಗೊತ್ತಿಲ್ಲ ನಮಗೆ, ಸೋಮ ಹುಡುಕ್ತೀವಿ. ನೋಡಿ, ನಂದೀಶ್ವರ ಹುಡುಕುತ್ತಾ ಬಂದ ಅರಳಗುಂಡಿಗೆಗೆ ಯಾರನ್ನ ಪರಿಶುದ್ಧವಾದ ಭಕ್ತಿಯನ್ನ ಮಾಡ್ತಾ ಶಿವನನ್ನೇ ಅಂತರಂಗದ ಶಕ್ತಿಯನ್ನಾಗಿ ಮಾಡಿಕೊಂಡು ಜೀವನ ಕಳೆಯುವಂತ ದಂಪತಿಗಳನ್ನು ಹುಡುಕಿಕೊಂಡು ಬಂದ ಶಿವನ ಅಪ್ಪಣೆಯ ಮೇರೆಗೆ ಅರಳಗುಂಡಿಗೆ ಅದೊಂದು ಪುಣ್ಯದ ಪುರ, ಊರು, ಗ್ರಾಮ. ಅಲ್ಲಿ ಭಕ್ತಿ, ಧರ್ಮ, ಪರೋಪಕಾರ, ಪುಣ್ಯದ ಸತ್ಕಾರ್ಯಗಳು, ಅಲ್ಲಿ ಅಪರೂಪವಾಗಿರುವಂಥ ಶಿವಭಕ್ತಿಯ ಸೆಲೆ, ಕೃಷಿ ಕಾಯಕದ ಮನೆತನಗಳು. ನಮ್ಮ ಹಳ್ಳಿಗರ ಜೀವನದ ಸಂಸ್ಕೃತಿ ಬಹಳ ಅದ್ಭುತ ಇತ್ತು. ಇತ್ತಿತ್ತಲಾಗಿ ಹಳ್ಳಿಗಳೆಲ್ಲ ದಿಲ್ಲಿಗಳಾಗ್ಯಾವ. ದಿಲ್ಯಾಗೇನು ಭಾನಗಡ ನಡೀತದ ಅವು ಹಳ್ಳಿಯಾಗ ನಡೆಯಕತ್ಯಾವ. ಹಳ್ಳಿಗಳು ಪವಿತ್ರ ಇತ್ತು. ಹೊತ್ತು ಮುಳುಗಿದರೆ ಶಿವಭಜನೆ ಮಾಡುವಂಥವರ ಗುಂಪಿರ್ತಿತ್ತು ಊರೊಳಗೆ. ಎಲ್ಲ ದೇವರ ಗುಡಿಗಳಲ್ಲಿ ಹೊತ್ತು ಮುಳುಗಿ ಮನೆಯೊಳಗೆ ದೀಪ ಬೆಳಗಿದರೆ ಸಾಕು, ಗುಡಿಗಳಿಗೆ ಸರ್ವ ಸಮಾಜದ ಬಂಧುಗಳು ಬಂದು ದೀಪ ಬೆಳಗಿ ಹಸಿವಾಗೋತನ ರಾತ್ರಿ ಶಿವಭಜನೆಯನ್ನ ಮಾಡಿ ಒಂದಾಗಿ ಚಂದಾಗಿ ಬಾಳುವಂತ ಜೀವನದ ಸಂಸ್ಕೃತಿ ಇತ್ತು ಹಳ್ಳಿಯೊಳಗ. ಇವತ್ತು ಯಾವ ಹಳ್ಳಿಯಾಗೂ ಉಳಿದಿಲ್ಲ. ಯಾಕೆ ಉಳಿದಿಲ್ಲ? ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕೂಡುವವರೇ ಆಗಿರುವಾಗ ಇನ್ನು ಭಜನಾ ಮಾಡುವವರು ಯಾರು? ವಿಚಾರ ಮಾಡಿ. ಎಲ್ಲರೂ ಮೊಬೈಲ್ ಹಿಡ್ಕೊಂಡು ಕೂಡುವವರೇ ಆಗ್ಯಾರ. ಈ ಕಡೆ ಲಕ್ಷ್ಯ ಇರಲಿ ತಮ್ಮದೆಲ್ಲ. ಇಷ್ಟು ಮಜಾದ ನಮ್ಮ ಮನಸ್ಸು ಒಂದು ಕ್ಷಣದೊಳಗೆ ಯಾಕಡೆ ಹೋಗ್ಬಿಡುತ್ತೆ.
ಎಷ್ಟು ಆಟೋಮೆಟಿಕ್ ಐತಿ ನೋಡ್ರಿ ಅದು. ಅವ್ರು ಹೋಗೋರು ಹೋಗ್ತಾರ, ಬರೋರು ಬರ್ತಾರ. ಇದು ಇರೋದ ನಿಮ್ಮ ಲಕ್ಷ್ಯ ಕಡೆ ಇರ್ಬೇಕು, ತಕ್ಷಣ ಆ ಕಡೆ ಹೋಗಬೇಡ. ಅಂದ್ರೆ 5 ನಿಮಿಷವೂ ಕೂಡ ಸ್ಥಿರವಾಗಿ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡುವಷ್ಟು ನಮ್ಮೊಳಗೆ ತಾಕತ್ತಿಲ್ಲ. 5 ನಿಮಿಷ ಪಟ್ನ ಒಳಗಿಬಿಡುತ್ತೆ. ಹೌದಲ್ರಿ? ಅಂದ್ರೆ ಎಷ್ಟು ಚಂಚಲ ಅದ ಅಂತ ಹೇಳ್ತೀನಿ ನಾನು ನಿಮಗೆ. ಅದನ್ನು ತಡೀಬೇಕು, ಅದನ್ನು ಕೇಂದ್ರೀಕರಿಸ್ಬೇಕು. ಅಂದ್ರೇನೆ ಶಿವಭಕ್ತಿಯ ನಿಷ್ಠೆ ಜೀವನದೊಳಗೆ ಬರೋದು. ಅದನ್ನು ನಿಲ್ಸಕ ಬಸವಣ್ಣನವರು ಕೈಯೊಳಗೆ ಲಿಂಗ ಕೊಟ್ಟರು, ನೋಡ್ಕೋತ ಕೂಡ್ರು ಅಂದ್ರು. ಮೆಡಿಟೇಷನ್ ಮಾಡಲಿಕ್ಕೆ ಅದ್ಭುತವಾದ ಕೇಂದ್ರ ಅದು ಇಷ್ಟಲಿಂಗ. ಹಿಡಿದು ಆನಂದವನ್ನ ಪಡು, ಸಂತೋಷವನ್ನ ಪಡು. ಇಲ್ಲ ಹಂಗ 5 ನಿಮಿಷದೊಳಗೆ ಹೆಂಗೆ ಬೇಕು ಹಂಗ. ಹೌದಲ್ಲ? ಚಂದ ಕುಂತು ಕೇಳೋವರಿಗೂ ಅದು ತೊಂದರೆನೇ, ಹೇಳುವವರಿಗಂತೂ ದೊಡ್ಡ ತ್ರಾಸು. ಚಲೋ ಮೊಸರು ಅನ್ನದಾಗ ಏನೋ ಬರ್ತದಂತಾರಲ್ಲ, ಹಂಗೆ ಬಂದಂಗೆ ಆಗ್ತದೆ. ಏನು ಹೇಳ್ತಾ ಇದ್ದೆ ನಾನು? ಏನು ಹೇಳ್ತಾ ಇದ್ದೆ? ಸುಮ್ಮನೆ ನೆನಪು ಮಾಡಿಕೊಡ್ರಿ ಯವ್ವ. ಯಪ್ಪ ನಿಮಗ ಗೊತ್ತು, ನೆನಪಾದ್ರೆ ಮುಂದಿಂದ ಹೇಳಿ, ಇಲ್ಲಕ್ಕಿಷ್ಟಕ್ಕೆ ಮಂಗಲ ಮಾಡ್ರಿ ಅಂತ ಹೋಗ್ತೀವಿ ನಾವು. ನಮ್ಮ ಕಂಪ್ನಿನ ಹಿಂಗದ ರೀ ಇದು. ಏನು ಹೇಳ್ತಾ ಇದ್ದೆ ನಾನು? ಶಿವಪಾರ್ವತಿ ಹೇಳಿ ಅರ್ಧ ತಾಸ. ಈಗೇನು ಹೇಳಿದೆ? ಹಳ್ಳಿಗರ ಜೀವನದ ಸಂಸ್ಕೃತಿಯ ಬಗ್ಗೆ ಹೇಳಕತ್ತಿದ್ದೆ ನಾನು. ಹಂಗಿದ್ದು ನಮ್ಮ ಹಳ್ಳಿಗಳು ಎಂಥ ಹೊಂದಾಣಿಕೆ ಇತ್ತು, ಪರಸ್ಪರ ಸ್ನೇಹ ಸಂಬಂಧ. ಈಗ ಹಳ್ಳಿಯೊಳಗದು ಉಳಿದಿಲ್ಲ, ಏನೆಲ್ಲ ಆಗಿ ಹೋಗ್ಯದ. ಆದರೆ ಆದರ್ಶದ ಅರಳಗುಂಡಿಗೆ, ಶಿವಭಕ್ತರಿಂದ ಕೂಡಿರುವಂಥ ಅರಳಗುಂಡಿಗೆ ಊರು ಅಂದರೆ ಹೇಗಿರಬೇಕು ಅನ್ನುವುದನ್ನ 12ನೇ ಶತಮಾನದೊಳಗೆ ಕಲ್ಯಾಣದ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಯಾಗಿರುವಂಥ ಅಪ್ಪ ಬಸವಣ್ಣನವರು ಒಂದು ವಚನವನ್ನು ಅಪ್ಪಣೆ ಮಾಡ್ತಾರೆ 900 ವರ್ಷಗಳ ಹಿಂದೆ. ಎಷ್ಟು ಕಿಮ್ಮತ್ತಿನ ವಚನ ಅದು. ಊರು ಅಂದ್ರೆ ಹೆಂಗಿರಬೇಕು ಅನ್ನೋದನ್ನು ಹೇಳ್ತಾರೆ ಅವರು. ಯಾಕಂದ್ರೆ ಕಲ್ಯಾಣ ರಾಜ್ಯದ ಪ್ರಧಾನಿಗಳಾಗಿದ್ರು, ಹಳ್ಳಿಗಳನ್ನು ಸುತ್ತುತ್ತಿದ್ರು, ಕಲ್ಯಾಣದ ಕಾರ್ಯಗಳನ್ನು ಮಾಡಿಸ್ತಾ ಇದ್ರು, ಸರ್ವ ಜನಾಂಗವನ್ನು ಭಾವೈಕ್ಯತೆಯಿಂದ ಕಾಣ್ತಾ ಇದ್ರು. ಅವರಿಗೆ ಊರಿನ ಸಂಸ್ಕೃತಿ ಹಿಂಗಿರಬೇಕು ಅನ್ನುವಂಥ ಅರಿವಿತ್ತು. ಆ ಯೋಜನೆಯ ಸ್ವರೂಪವನ್ನ ತಮ್ಮ 4-5 ಸಾಲಿನ ವಚನದೊಳಗ ಅಂದೇ ಕನ್ನಡದೊಳಗೆ ಬರೆದು ನಮಗೆಲ್ಲ ಕೊಟ್ಟು ಹೋಗ್ಯಾರ. ಊರು ಅಂದ್ರೆ ಹಿಂಗ ಇರಬೇಕು. ಹೆಂಗಿರ್ಬೇಕ್ರಿ? ನಮ್ಮ ಪ್ರವಚನಗಳು ಬಹಳ ಕಡೆ 5 ವರ್ಷ, 8 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಒಂದೊಂದು ಊರಾಗ ಆಗ್ಯಾವ. 1 ವರ್ಷ ಹೋಗಿ ಬಂದ ಮೇಲೆ ಪರಿಚಯ ಆಗಿರ್ತದ. 2ನೇ ವರ್ಷ ಹೋದಾಗ ಬಹಳ ಜನ ಹುಡುಗರು ಹೋದ್ಸಲ ಬಂದಿದ್ರಲ್ಲ ಮುದುಗಲ್ಲ ಅಪ್ಪಗಳು, ಅವರ ಬಂದಾರ, ಭೇಟಿಯಾಗಕ್ಕೆ ಹೋಗೋಣ ಅಂತ 3-4 ದಿನ ಕಳ್ಕೊಂಡು 2ನೇ ವರ್ಷ ನಾವಿದ್ದ ರೂಮಿಗೆ ಬರ್ತಾರೆ ಭೇಟಿಯಾಗ. ನಡೆದ ಪ್ರಸಂಗ ಹೇಳ್ತೀನಿ ನಿಮಗೆ. ನಮಸ್ಕಾರ ಮಾಡ್ತಾರ, ಕೂಡ್ತಾರ, ಯೋಗಕ್ಷೇಮ ಕೇಳ್ತಾರ, ನಾವು ಅವ್ರದ್ದು ಕೇಳ್ತೀವಿ. ಎಲ್ಲ ಕೇಳಿದ ಮೇಲೆ ಏನ್ರಿಪ್ಪ ಊರಾಗ ಏನಾದರೂ ಬದಲಾವಣೆ ಆಗ್ಯದೋ ಇಲ್ಲೋ ಅಂತ ಕೇಳಿದ್ರೆ ಅವ್ರಂತಾರ, ಅಪ್ಪ ಅವ್ರೇ ಈಗ ಭಾಳ ಸುಧಾರಣೆ ಆಗ್ಯದ್ರಿ ನಮ್ಮ ಊರಾಗ. ಏನು ಸುಧಾರಣೆ ಆಗ್ಯದ? ರೋಡು ಭಾಳ ದೊಡ್ಡವಾಗ್ಯಾವ್ರಿ, CC ರಸ್ತೆ ಆಗ್ಯಾವ್ರಿ, ಮತ್ತು ಚರಂಡಿ ಮೋರಿ ಎಲ್ಲ ಭಾಳ ಚಂದ ಕಟ್ಟ್ಯಾರ್ರಿ. ಮತ್ತು ನಮ್ಮ ಊರಾಗ ಪೊಲೀಸ್ ಸ್ಟೇಷನ್ ಇದ್ದಿಲ್ರಿ, ಈ ವರ್ಷ ಚಲೋ ಪೊಲೀಸ್ ಸ್ಟೇಷನ್ ಆಗ್ಯದ. ತಾಲೂಕಿನಾಗ ಇದ್ದಿದ್ದು ಹಳ್ಳಿಗೆ ಬಂದದಂದ್ರೆ ಊರಾಗ ಬದಮಾಸರ ಹೆಚ್ಚಾಗ್ಯಾರ ಅಂತ ಅರ್ಥ. ಪೊಲೀಸ್ ಸ್ಟೇಷನ್ ಬಂತಂದ್ರೆ ಅದೇನು ದೊಡ್ಡ ಆದರ್ಶ, ಅಲ್ಲೇನು ಅನುಭವ ಮಂಟಪ ಬಂದದೇನು? ಬದಮಾಸರ ಓದ್ಯಾಕೆ ಇದ್ದೂರಿಗೆ ಬಂದಾರ, ಲಾಠಿ ಹಿಡ್ಕೊಂಡು ಪೊಲೀಸರು ಇಟ್ಟ. ಮತ್ತೇನದು? ಕಳ್ಳರು, ಸುಳ್ಳು, ಮೋಸಗಾರರು ಹೆಚ್ಚಾಗ್ಯಾರ ಅಂತ ಅದರ ಅರ್ಥ. ಇಲ್ರಿ ಅಪ್ಪ ನಮ್ಮೂರು ಭಾಳ ಸುಧಾರಣೆ ಆಗ್ಯದ್ರಿ, 100 ಬೆಡ್ಡಿಂದು ಆಸ್ಪತ್ರೆ ಬಂದ ಅಂದ್ರೆ ಊರು ತುಂಬ ರೋಗಿಗಳಾಗ್ಯಾರ ಅಂತ. ಕಲಬುರಗಿ ಒಯ್ಯತನ ಉಳಿಲಾರ್ದಂಗೆ ಜಡ್ ಬಿದ್ದಾವ, ಅದಕ್ಕೆ ಊರಿಗೆ ಬಂದದ್ದು. ವಿಚಾರ ಮಾಡಬೇಕು. ರಸ್ತೆಗಳ ಸುಧಾರಣೆ ಆಗಬಾರದು ಅಂತ ಹೇಳಲ್ಲ ನಾನು, ಆಗಬೇಕು.
ರಸ್ತೆಗಳು ಹೆಂಗೆ ಸುಧಾರಣೆ ಆಗ್ತಾವ ಹಂಗ ಮನುಷ್ಯನ ಜೀವನದ ಶಿಸ್ತು ಕೂಡ ಸುಧಾರಣೆ ಆಗಬೇಕು. ಅಂದಾಗ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅದ. ಬರೇ ಭೌತಿಕವಾಗಿ ಬೆಳವಣಿಗೆ ಆಯಿತು, ಭಾವನಾತ್ಮಕವಾಗಿ ನಾವು ಕೆಟ್ಟಗೋತಾ ಹೊಂಟಿವಿ ಅಂದ್ರೆ ಇದನ್ನು ಶುದ್ಧ ಮಾಡೋರು ಯಾರದಾರ? ಅದು ನಮ್ಮೊಳಗ ಅರಿವಿನಿಂದ ಅದು ಶುದ್ಧ ಆಗಬೇಕು. ಊರು ಅಂದ್ರೆ ಹೆಂಗಿರಬೇಕು ಅನ್ನುವುದನ್ನ ಬಹಳ ಅಪರೂಪವಾಗಿ ಬಸವಣ್ಣನವರು ಒಂದು ವಚನದೊಳಗೆ ಹೇಳ್ತಾರೆ, ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ. ಬಹಳ ಸುಂದರವಾದ ವಚನ, ತಾವೆಲ್ಲ ಕೇಳಬೇಕು, ಲಕ್ಷ್ಯಗೊಟ್ಟು ಕೇಳಬೇಕು. ಶಿವಚಿಂತೆ ಶಿವ ಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಟ್ಟವೇ ದೇವ. ಕಾಡ ಮೃಗ ಒಂದಾಗಿರಲಾರವೇ ಹರನೆ, ಊರ ಮೃಗ ಒಂದಾಗಿರಲಾರವೇ ಶಿವನೇ. ನಮ್ಮ ಕೂಡಲ ಸಂಗನ ಶರಣರು ಇಲ್ಲದ ಊರು ಅದು ವನವಾಸ, ಅದು ನರವಿಂಧ್ಯ ಕಾಣಿರಣ್ಣ ಅನ್ನುವಂತ ಮಾತನ್ನು ಹೇಳ್ಯಾರ. ಊರು ಅನ್ನೋದಕ್ಕೆ ಡೆಫಿನೇಷನ್ ಕೊಟ್ಟಾರ ಅಪ್ಪ ಬಸವಣ್ಣನವರು. ನೆನಪಿಟ್ಕೋಬೇಕು, ಊರಿದ್ರೆ ಹಿಂಗಿರ್ಬೇಕು ನೋಡ್ರಿ. ನಮ್ಮ ಹಂಗಿಲ್ಲ. ದಾರಿ ದಾರಿಯಾಗ ಚಾದ ಅಂಗಡಿ ಭಾಳ ಆಗ್ಯಾವ, ಗುಟ್ಕ ಅಂಗಡಿ ಭಾಳ ಆಗ್ಯಾವ. ಇವು ಭಾಳ ಸುಧಾರಣೆ ಆದ ಊರು ಅಂತ ನಾವು ತಿಳ್ಕೊಂಡಿವಿ. ಬಸವಣ್ಣವ್ರು ಹೇಳ್ತಾರ, ಯಾವ ಊರೊಳಗ ಶಿವಚಿಂತೆ ಶಿವಜ್ಞಾನದ ಅನುಭವದ ಆನಂದ ನಡೆಯೋದಿಲ್ಲ ಅದು ಊರ ಅಲ್ಲ. ಯಾಕಲ್ಲ ಅಂದ್ರೆ ಅಲ್ಲಿರುವವರು ಮನುಷ್ಯರ ಪೈಕಿನೇ ಅಲ್ಲ. ಅವ್ರು ಏನು ಅಂದ್ರೆ ಬಸವಣ್ಣನವ್ರು ಹೇಳ್ತಾರ, ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ. ದನಗಳು ಸಗಣಿ ಹಾಕಿದಾಗ ಒಂದು ದಿನ ಕಳೀತು ಅಂದ್ರೆ ಅದು ಕುಳ್ಳಾದಂಗಾಗಿರ್ತದೆ. ಅದನ್ನ ಹೆಂಗೆ ತಿರುಗಿಸಿ ನೋಡ್ರಿ, ಅದ್ರೊಳಗೆ ಸಾವಿರಾರು ಸಣ್ಣ ಸಣ್ಣ ಹುಳುಗಳು ಹುಟ್ಟಿಕೊಳ್ತಾವ. ಅದ ಹೊಲಸನ್ಯಾಗ ಒದ್ದಾಡ್ತಾವ, ಅದ ಹೊಲಸನ್ಯಾಗ ಜೀವನ ಮಾಡ್ತಾವ, ಅದ್ರೊಳಗ ಬಿದ್ದು ಸತ್ತು ಹೋಗ್ತಾವ. ಹಂಗ ಯಾವ ಮನುಷ್ಯ ತನ್ನ ಸಮಾಜದೊಳಗ ಶಿವಚಿಂತೆ ಶಿವಜ್ಞಾನದ ಸಂಬಂಧವನ್ನ ಮಾಡಿಕೊಂಡು ಬದುಕನ್ನ ಕಳೆಯೋದಿಲ್ಲವೋ ಅವನು ಸಗಣಿಯ ಹುಳುವಿಗೆ ಸಮಾನ. ಭೂತಾರಿಕ್ಕು ಅಲ್ಲ, ಅವೆರಡೂ ಒಂದೇನೆ. ಬಸವಣ್ಣನವ್ರು ಹೇಳ್ಯಾರ ಈ ಮಾತನ್ನು. ಮುಂದುವರಿತಾ 2-3 ಮಾತು ಹೇಳ್ಯಾರ. ಬಹಳ ದೊಡ್ಡ ಅನುಭವದ ವಚನ ಇದು. ಸೋಮ 2 ಮಾತನಾಗ ಹೇಳಿ ನಾ ಮುಂದೆ ಹೋಗ್ತೀನಿ. ಕಾಡ ಮೃಗ ಒಂದಾಗಿರಲಾರವೇ ಹರನೆ, ಊರ ಮೃಗ ಒಂದಾಗಿರಲಾರವೇ ಶಿವನೇ. ಕಾಡಿನೊಳಗೊಂದಿಷ್ಟು ಪ್ರಾಣಿಗಳದಾವ. ಕಾಡು ಪ್ರಾಣಿಗಳು ಯಾವುವು ಅಂತ ಕೇಳಿದ್ರೆ ನಮ್ಮ ಪ್ರೈಮರಿ ಶಾಲೆಗೆ ಹೋಗುವಂತ ನಮ್ಮ ಮಕ್ಕಳು ಉತ್ತರ ಕೊಡ್ತಾವ. ಇಲ್ಲಿ ಕುಂತಾವ್ ನೋಡ್ರಿ 1-2 ನಮ್ಮ ಪ್ರೀತಿಯ ಹುಡುಗರವು. ಕಳೆದ ವರ್ಷ ಆಷಾಢದಾಗ ನಮ್ಮ ಪ್ರವಚನ ಕೇಳಿದ ಹುಡುಗರವು ಭಾಳ ಶಾಣೆ ಅದಾವ, ಭಾಳ ಚಂದ ಉತ್ತರ ಕೊಡ್ತಾವ. ಇದ ಸಲ ಹಿಂದೆ ಕುಂತಾವ. ಮುಂದಿನ ಸಿಟಿಗೆ ಕೂಡ ಹುಡುಗರವು ತಿಂಗಳಗಟ್ಟಲೆ ನಮ್ಮ ಪ್ರವಚನ ಕೇಳ್ಯಾರವು. ಆ ಹುಡುಗರೆಲ್ಲ ಉತ್ತರ ಕೊಡ್ತಾರೆ. ಕಾಡಿನೊಳಗಿರುವ ಪ್ರಾಣಿಗಳು ಹುಲಿ, ಕರಡಿ, ಸಿಂಹ, ಆನೆ, ಮತ್ತೊಂದು ಮಗದೊಂದು ಅಡವ್ಯಾಗದ. ಊರಾಗ ಒಂದಿಷ್ಟು ಪ್ರಾಣಿ ಅದಾವ. ಎತ್ತು, ಎಮ್ಮೆ, ಆಕಳು, ಕತ್ತೆ, ಕುದುರೆ, ನಾಯಿ, ಬೆಕ್ಕು, ಈ ಊರೊಳಗಿರುವ ಪ್ರಾಣಿಗಳದಾವ. ಇವೆರಡನ್ನ ಯಾಕೆ ಉದಾಹರಣೆ ಕೊಟ್ಟರು ಬಸವಣ್ಣನವರು? ಕಾಡು ಪ್ರಾಣಿಗಳು ಒಂದು ಕಡೆ ಮನುಷ್ಯ ಲೋಕಕ್ಕೆ ಹಿತವನ್ನ ಬಯಸ್ತಾವ. ಸುಮ್ಮನೆ ಒಂದು ಕಲ್ಪನೆ ಮಾಡಿಕೊಳ್ಳ್ರಿ. ಇವತ್ತು ನಮ್ಮ ರಾಜ್ಯದೊಳಗನ ಅರಣ್ಯಕ್ಕಾಗಿನೇ ಒಬ್ಬ ಮಂತ್ರಿ ಅದಾನ, ಅರಣ್ಯ ಸಚಿವರು ಅಂತ ಒಬ್ಬರು ಸಚಿವರದ. ಅವ್ರದ್ದು ಏನು ಕೆಲಸ ಅಂದ್ರೆ ಅಡವಿ ಕಾಯೋದು, ಅಡವಿಯಾಗಿದ್ದ ಪ್ರಾಣಿಗಳನ್ನ ಲೆಕ್ಕ ತಗೊಳ್ಳೋದು. ಒಬ್ಬ ಮಂತ್ರಿಯನ್ನ ಬದುಕಿಸುವಟ್ಟು ತಾಕತ್ತು ಅಡವಿ ಪ್ರಾಣಿಗಳಿಗದ. ಸುಮ್ಮ ವಿಚಾರ ಮಾಡ್ರಿ. ಮೈಸೂರಿನೊಳಗಿರುವಂಥ ಚಾಮುಂಡಿ ಬೆಟ್ಟದ ಕೆಳಗೆ ಬಂದ ತಕ್ಷಣವೇ ರೈಟಿಗೆ ಕಾಣುವಂಥದ್ದು ಚಾಮರಾಜೇಂದ್ರ ಮೃಗಾಲಯ. ನಾನು 12 ವರ್ಷ ಮೈಸೂರಿನಲ್ಲಿ ಅಧ್ಯಯನ ಮಾಡಿದ್ದೇನೆ. ಮಾನಸ ಗಂಗೋತ್ರಿಯಲ್ಲಿ ನನ್ನ ಅಧ್ಯಯನ. ಮೈಸೂರಿನೊಳಗೆ ರೈಟ್ ಸೈಡ್ ಚಾಮರಾಜೇಂದ್ರ ಮೃಗಾಲಯ. ನಾನು ಓದುವ ಕಾಲದೊಳಗೆ 85, 86, 87, 88 ಒಳಗಡೆ ಎಂಟ್ರೆನ್ಸ್ ಫೀಸ್ 25 ಪೈಸೆ ಇತ್ತು. 25 ಪೈಸೆಗೆ ಟಿಕೆಟ್ ತಗೊಂಡು ಒಳಗೆ ಹೋಗೋ ಕಾಲ ಆವಾಗ. ಈಗ 250 ರೂಪಾಯಿ ಮಾಡ್ಯಾರ ಒಬ್ಬರಿಗೆ. 25 ಎಲ್ಲಿ, 250 ಎಲ್ಲಿ? ಸುಮ್ಮ ಕಲ್ಪನೆ ಮಾಡ್ಕೊಳ್ರಿ. ಒಂದು ದಿವಸಕ್ಕೆ 1 ಲಕ್ಷ ಜನ ಚಾಮರಾಜೇಂದ್ರ ಮೃಗಾಲಯಕ್ಕೆ ವಿಸಿಟ್ ಮಾಡ್ತಾರೆ ಎವ್ರಿ ಡೇ.
ಒಂದು ದಿನಕ್ಕೆ 1,00,000 ಜನಗಳು ಬಂದ್ರ 250 ರೂಪಾಯಿ ಲೆಕ್ಕ ಹಿಡಿದು ಇಂಟು 1,00,000 ಮಾಡ್ರಿ, ಎಷ್ಟಾತ್ರಿ? 25 ಆತ್ರಿ. ನೋಡ್ರಿ, ಪಕ್ಕ ಲೆಕ್ಕ ಮಾಡ್ರಿ. ಹೆಂಗ್ರಿ? ಇನ್ನೊಬ್ರು ಒಪ್ಪಿಗೆ ಕೊಡ್ರಿ. ಅವ್ರು ಹೇಳ್ತಾರೆ 25 ಅಂತಾರ. ಆಗ್ಲಿಲ್ರಿ? ಎಷ್ಟಾತ್ ಹೇಳ್ರಿ, ಹೇಳ್ರಿ ಒಂದಿಟ್ಟು. 250 ಇಂಟು 1,00,000 ಎಷ್ಟ್ರಿ? 2,50,00,000. ಬರೋಬರಿನಿ? ಚಪ್ಪಾಳೆ ತಟ್ರಿ ಅವ್ರಿಗೆ. ಪಕ್ಕ ಲೆಕ್ಕದೊಳಗೆ ಭಾಳ ಹುಷಾರದ ಯಜಮಾನ್ರು. ಪ್ರತಿ ದಿನ 2.5 ಕೋಟಿ ರೂಪಾಯಿಗಳನ್ನ ಅಲ್ಲಿರುವ ಹುಲಿ, ಕರಡಿ, ಜಿಂಕೆ, ಮಂಗ ಇವೆಲ್ಲವೂ ನಮ್ಮ ರಾಜ್ಯದ ಹಣಕಾಸು ಯಾವ ಅರಣ್ಯ ಇಲಾಖೆ ಇದೆಯಲ್ಲ ಅಲ್ಲಿಗೆ ಹಣಕಾಸನ್ನು ಒದಗಿಸ್ತಾವ. ಎವ್ರಿ ಡೇ, ತಿಂಗಳಿಗೆ ಏನಾತ್, ವರ್ಷಕ್ಕೆ ಏನಾತ್, 5 ವರ್ಷ ಅವ್ರು ಇರೋ ತನಕ ಎಟ್ಟ ಸುಮ್ಮನೆ ಲೆಕ್ಕ ಮಾಡ್ಕೋರಿ ನೀವು. ಅವಕ್ಕೆ ಖರ್ಚು ಮಾಡೋದು ಎಟ್ಟ? ದಿನ ಖರ್ಚು ಮಾಡೋದು ಎಷ್ಟ? ಇರುವ ಸಿಬ್ಬಂದಿ ಎಷ್ಟ? ಖರ್ಚಿನ ವ್ಯವಸ್ಥೆ ಎಷ್ಟ? 50 ಲಕ್ಷ ತೆಗೆದಿಡ್ರಿ ದಿನ, ಎವ್ರಿ ಡೇ. 2 ಕೋಟಿ 2 ಕೋಟಿ 2 ಕೋಟಿ 30 ದಿವಸಕ್ಕೆ 60 ಕೋಟಿ. ಒಂದು ವರ್ಷಕ್ಕೆ ಏಟಾತ್ರಿ? 365 ಇಂಟು 60 ಕೋಟಿ. ಸುಮ್ಮನೆ ಲೆಕ್ಕ ಮಾಡ್ರಿ. ಪೇಪರ್ನಾಗ ಸುದ್ದಿ ಮಾಡ್ತಾರೆ ನಾಳೆ ನಮ್ಮ ಗೌಡ್ರು, ದೊಡ್ಡ ಅಕ್ಷರ ಬರ್ತಾವು. ಇಷ್ಟು ಕೋಟಿ ಬಿಡುಗಡೆ ಆಯಿತು. ಪೇಪರ್ನ್ಯಾಗ ಬಂದದ ಕರೆ ಅವು ಕೋಟಿ ಎಲ್ಲಿ ಹೋಗ್ಯಾವ ಗೊತ್ತಾಗಿಲ್ಲ ಯಾರಿಗೂ ಇವತ್ತಿನ ತನ. ಹೌದಲ್ರಿ? ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ಬಸವಣ್ಣನವರು ಪ್ರಧಾನಮಂತ್ರಿ, ಕಲ್ಯಾಣ ರಾಜ್ಯ ಕಟ್ಟಿದವರು. ಅವರ ಕನಸು, ಅವರ ಕಲ್ಪನೆ ಹೆಂಗಿತ್ತು ವಿಚಾರ ಮಾಡಿ. ಕಾಡ ಮೃಗ ಒಂದಾಗಿರಲಾರವೇ ಹರನೆ. ಕಾಡಿನೊಳಗಿರುವ ಪ್ರಾಣಿಗಳು ಕೂಡ ಒಂದಿಲ್ಲ ಒಂದು ರೀತಿಯೊಳಗ ಇಷ್ಟು ಸಂಪತ್ತನ್ನ ಮನುಷ್ಯ ಲೋಕಕ್ಕೆ ಒದಗಿಸಿಕೊಡ್ತಾವ. ಊರೊಳಗಿರುವ ಪ್ರಾಣಿಗಳು ಕೂಡ ಒಂದಿಲ್ಲ ಒಂದು ರೀತಿಯೊಳಗ ಮನುಷ್ಯನಿಗೆ ಉಪಕಾರವನ್ನ ಮಾಡ್ತಾವ. ಎತ್ತು ದುಡಿತದ, ಕುದುರೆ ಹೊತ್ಕೊಂಡು ಅಡ್ಡಾಡ್ತದ, ಕತ್ತಿ ದುಡಿತದ, ಹಸುಗಳು ಹಾಲನ್ನ ಕೊಡ್ತಾವ. ಅವಕ್ಕೇನು ನಾವು ಇಡ್ಲಿ, ದೋಸೆ, ಉಪ್ಪಿಟ್ಟ ದಿನ 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 ಬಿಟ್ಟ ಮಿಟ್ಟ ಮಾಡಿ ಕೊಡಂಗಿಲ್ಲ. ಹಸಿ ಹುಲ್ಲ, ಹಸಿ ಮೇವ, ಒಣಗಿದ ಹುಲ್ಲ ಕೊಡ್ತೀವಿ, ಮುಸುರಿ ನೀರು ಇಡ್ತೀವಿ. ಕಸ ತಿಂದು ಮುಸುರಿ ನೀರು ಕುಡಿದು ಮುಂಜಾನೆ 2 ತಂಬಿಗೆ ಬೆಳ್ಳನ ಬಿಸಿ ಹಾಲು ಕೊಡ್ತಾವ ನಮಗ. ಇವ್ರು ನಮಗೆ ಮುಸುರಿ ನೀರು ಕುಡಿಸ್ಯಾರಂತ ಕೆಚ್ಚಲ್ದಾಗ ಒಳ್ಳೆ ಮುಸುರಿ ನೀರ ಕೊಟ್ಟಿದ್ರ ಯಾರು ಆಕಳ ಸಾಕ್ತಿದ್ದಿಲ್ಲ. ಹೌದಲ್ಲ? ಏನು ಅದ್ಭುತ ಭಗವಂತನ ಲೀಲೆ! ಇದೆಲ್ಲ ವಿಚಾರ ಮಾಡಬೇಕು. ಕಸರಸವಾಗಿ ಅಮೃತವಾಗುವ ಲೀಲೆ ಇದು. ಶಿವನ ಪವಾಡ ಇದು. ನಮ್ಮದು ನಿಮ್ಮದು ಅಲ್ಲ. ಹಾಲನ್ನು ನಾವು ತಯಾರು ಮಾಡೋದಿಲ್ಲ, ಅವ ಮಾಡ್ತಾನೆ ಜಗತ್ತಿನೊಳಗೆ. ಅವನ ಆಟ ಇದು, ಶಿವನ ಆಟ, ಶಿವನ ಲೀಲೆ. ಹಾಗಾಗಿ ಕಾಡು ಪ್ರಾಣಿಗಳು ಉಪಯೋಗ, ನಾಡ ಪ್ರಾಣಿಗಳು ಉಪಯೋಗ. ಒಂದು ಪ್ರಾಣಿ ಮೋಸ್ಟ್ ಡೇಂಜರ್, ಅದು ಯಾವುದು ಅಂದ್ರೆ ಅದು ನಾವೇ, ಮನುಷ್ಯ ಪ್ರಾಣಿ. ಎಷ್ಟು ಡೇಂಜರ್ ಅಂದ್ರೆ, ಕಾಡು ಪ್ರಾಣಿಗಳು ಕಾಡಿನಲ್ಲಿದ್ದರೆ ಕಾಡುವ ಪ್ರಾಣಿಗಳು ನಾಡಿನೊಳಗಿವೆ. ಏನದವ್ರಿ? ಸುಮ್ಮ ಬರ್ಕೊಳ್ರಿ ಇದು ನಿಮ್ಮ ಧೈರ್ಯ. ಕಾಡುವ ಪ್ರಾಣಿಗಳು ನಾಡಿನೊಳಗಿವೆ. ಸುಮ್ಮನೆ ಕಾಡ್ತಾವ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ ಅಸೂಯೆ, ಮಾತ್ಸರ ಅವ್ರದ್ದು ಯಾಕೆ ನಡಿಬೇಕು, ನಂದ ನಡಿಬೇಕು. ಏನು ನಡೆಸೋನು ಈ ಜಗತ್ತಿನೊಳಗೆ? ನಿನ್ನಂತ ನಡೆಸಿದವ್ರು ಭಾಳ ಮಂದಿ ಮಣ್ಣಾಗಿ ಹೋಗ್ಯಾರ. ನಿಂದು ಒಂದಿನ ಕತೆ ಮುಗೀತು. ನೀನು ಚಿರಂಜೀವಿ? ನೀನೇನು ಗೊಮ್ಮಟೇಶ ನಿಂತಂಗೆ ನಿಲ್ಲವದಿ ಏನು ಜಗತ್ತಿನಾಗ? ಏನೂ ಇಲ್ಲ, ಸುಮ್ಮ ಹುರುಳಿಲ್ಲ, ಹುಚ್ಚರು ಸಂತಿ ಜಗತ್ತ. ಸುಮ್ಮ ಏನೇನೋ ಆಲೋಚನೆ ಮಾಡೋದು. ಬಸವಣ್ಣನವರ ಆ ಚಿಂತನೆ ಎಷ್ಟು ಚಂದದ. ಕಾಡ ಮೃಗ ಒಂದಾಗಿರಲಾರವೇ ಹರನೆ, ಊರ ಮೃಗ ಒಂದಾಗಿರಲಾರವೇ ಶಿವನೇ. ಕಾಡಿನ ಪ್ರಾಣಿಗಳಾದರೂ ಆಗಬೇಕಾಗಿತ್ತು, ಊರಾಗಿರುವ ಪ್ರಾಣಿಗಳಾದರೂ ಆಗಬೇಕಾಗಿತ್ತು. ಇವೆರಡನ್ನ ಬಿಟ್ಟು ಸಗಣ್ಯಾನು ಹುಳ ಆಗ್ಯಾವಲ್ಲ ಅಂತ ವ್ಯಥೆ ಪಡ್ತಾನೆ ಬಸವಣ್ಣ. ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ, ಇವು ಸಗಣ್ಯಾನು ಹುಳ ಆಗ್ಯಾವಲ್ಲಪ್ಪ, ಏನು ಉಪಯೋಗ? ಶಿವ ಚಿಂತೆ ಮಾಡಲಿಲ್ಲ, ಶಿವ ಜ್ಞಾನವನ್ನ ಮಾಡಲಿಲ್ಲ,
ಧರ್ಮದ ದಾರಿಯೊಳಗೆ ಸಾಗಲಿಲ್ಲ, ಅರಿವಿನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿಲ್ಲ, ಇಂಥ ಜೀವನ ಅದು ಸಗಳೆಯ ಹುಳುವಿಗೆ ಸಮಾನ ಅನ್ನುವಂಥ ಮಾತನ್ನ ಹೇಳುವುದರ ಮೂಲಕ ಬಸವಣ್ಣನವರು ಹೇಳ್ತಾರ, ಯಾವ ಊರೊಳಗೆ ಇದು ನಡೆಯೋದಿಲ್ಲ ಆ ಊರೊಳಗೆ ಶರಣ ಸಂಸ್ಕೃತಿಯ ಅರಿವು ಯಾರಿಗೆ ಇರೋದಿಲ್ಲ, ಆ ಊರೊಳಗೆ ಶರಣ ಸದ್ಭಕ್ತ ಇಲ್ಲದೆ ಹೋದ್ರೆ ಆ ಊರು ಅದು ವನವಾಸ, ಅದು ನರವಿಂಧ್ಯ ಕಾಣಿರಣ್ಣ ಅಂತ ಅನುಭವದ ಮಾತನ್ನೇ ಹೇಳ್ಯ. ಅರಳ ಗುಂಡಿಗೆ ಅರಿವಿನ ಗುಂಡಿಗೆಯಾಗಿ ಭಕ್ತಿವಂತರ ಶಿವಭಕ್ತಿಯ ಧರ್ಮ ದಾಸೋಹ ತತ್ವದ ಅರಿವಿನ ಅದ್ಭುತವಾಗಿರುವಂಥ ಊರಾಗಿತ್ತು. ಅಂತ ಅರಳ ಗುಂಡಿಗೆಯೊಳಗ ಒಂದು ಅಪರೂಪದ ಮನೆತನ, ಕೃಷಿ ಕಾಯಕದ ಮನೆತನ, ಒಕ್ಕಲು ಮನೆತನ. ಆ ಮನೆತನದ ಹೆಸರು ಸಾಲೋಕ್ಯ ಮನೆತನ. ಸಾಲೋಕ್ಯ ಮನೆತನ ಅರಳಗುಂಡಿಗೆಯೊಳಗೆ. ಏನಿದು ಸಾಲೋಕ್ಯ? ನಮ್ಮ ಧಾರ್ಮಿಕ ಧರ್ಮಶಾಸ್ತ್ರಗಳಲ್ಲಿ 5 ವಿಧದ ಮುಕ್ತಿಯ ಮಾರ್ಗವನ್ನು ಹೇಳ್ತಾರೆ, ಮುಕ್ತಿ ಹೊಂದುವ ಬಗೆಯನ್ನು ಹೇಳ್ತಾರೆ. ಒಂದು ಅರ್ಥದೊಳಗ ಇವು ಡಿಗ್ರಿ ಇದ್ದಂಗೆ. ಭಕ್ತರಿಗೆ ಜೀವನದೊಳಗ ಮುಕ್ತಿ ಹೊಂದುವ ಮಾರ್ಗಗಳಿದ್ದಂತೆ. ಅದರೊಳಗ ಪ್ರಥಮವಾಗಿರುವಂತಹದ್ದೇ ಸಾಲೋಕ್ಯ ಪದವಿ. ಇವು ಶಿವ ಪದವಿಗಳು, ಶಿವನ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಸಾಧನೆ ಮಾಡುವಂತ 5 ಮುಕ್ತಿಯ ಮಾರ್ಗಗಳಿವು. ಅದರೊಳಗೆ ಮೊದಲನೇದೇ ಸಾಲೋಕ್ಯ. ಅಂತ ಸಾಲೋಕ್ಯ ಪದವಿಯನ್ನ ಪಡೆದಿರುವಂತ ಮನೆತನ ಅರಳಗುಂಡಿಗೆಯೊಳಗೆ. ಸಾಲೋಕ್ಯ ಪದವಿಯನ್ನು ಪಡೆದಿರುವಂತ ಮನೆತನ. ಅದರ ಸರಳ ಅರ್ಥ ನಿಮ್ಮ ಮುಂದಿಟ್ಟು ಬಿಡ್ತೀನಿ. ಭೌತಿಕವಾಗಿರುವಂತ ಪ್ರಾಪಂಚಿಕ ವ್ಯವಸ್ಥೆಯಲ್ಲಿದ್ದರೂ ಕೂಡ ಆ ಭೌತಿಕತೆಯ ಭಾವವನ್ನು ದೂರಿಟ್ಟು ಎಲ್ಲದೂ ಕೂಡ ಶಿವನ ಪ್ರಸಾದ ಅಂತ ತಿಳ್ಕೊಂಡು ಬದುಕುವ ಮನೆತನಕ್ಕ ಸಾಲೋಕ್ಯ ಮನೆತನ, ಸಾಲೋಕ್ಯ ಮನೆತನ, ಸಾಲೋಕ್ಯ ಮನೆತನ ಅಂತ ಕರೀತಾರೆ. ನೋಡಿ, ಮತ್ತೆ ಸಾಯುಜ್ಯ, ಸಾಮೀಪ್ಯ, ಸಾರೂಪ್ಯ, ಸಾರಾಷ್ಟ, ಇವು 5 ಪದವಿಗಳದ ಶಿವ ಪದವಿ ಅಂತಾರೆ. ಸದಾ ಶಿವನನ್ನೇ ನಂಬಿ ಬದುಕುವಂತ ಅಪರೂಪದ ಜೀವನದ ಕ್ರಮಗಳು ಮುಕ್ತಿಯ ಮಾರ್ಗಗಳಿವೆ. ಇಂಥ ಸಾಲೋಕ್ಯ ಮನೆತನ, ಇಂಥ ಸಾಲೋಕ್ಯ ಮನೆತನದ ಹಿರಿಯ ಯಜಮಾನ ಆದಪ್ಪ. ಆತನನ್ನ ಆದಯ್ಯ ಅಂತಲೂ ಕರೀತಿದ್ರು. ಯಾಕೆ ಅಂದರೆ ನಮ್ಮಲ್ಲಿ ಅಯ್ಯ ಅನ್ನುವಂಥ ಶಬ್ದ ಅದು ಕೇವಲ ಜಾತಿವಾಚಕವಾಗಿ ಬಂದಿಲ್ಲ, ತತ್ವವಾಚಕವಾಗಿ ಬಂದದ. ಬರೇ ಅಯ್ಯನವರಿಗೆ ಅಯ್ಯ ಅನ್ನೋದಲ್ಲ. ಅಯ್ಯತನದ ಹಿರಿಯ ಗುಣವನ್ನ ಯಾವ ವ್ಯಕ್ತಿ ಜೀವನದೊಳಗ ಅಳವಡಿಸಿಕೊಂಡಿರ್ತಾನೋ, ತಂದೆಯಾಗಿ ಕಾಣ್ತಾನೋ, ಊರಿಗೆ ಹಿರಿಯನಾಗಿ ಕಾಣ್ತಾನೋ, ಎಲ್ಲರ ಹಿತವನ್ನು ಬಯಸುತ್ತಾನೋ, ಸದ್ಗುಣಿಯಾಗಿರ್ತಾನೋ, ಸದಾಚಾರಿಯಾಗಿರ್ತಾನೋ, ಅಂಥವನನ್ನ ಅಯ್ಯ, ಅಪ್ಪ, ಒಡೆಯ, ಪ್ರಭು, ದೇವರು, ತಂದೆ ಅನ್ನುವಂಥ ಭಾವದೊಳಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಊರವರೆಲ್ಲ ಅವರಿಗೆ ಆ ವಿಶೇಷವಾದ ಸ್ಥಾನವನ್ನು ಕೊಟ್ಟು ಗೌರವಿಸ್ತಾ ಇದ್ರು. ಆ ಅರ್ಥದೊಳಗ ಸಾಲೋಕ್ಯ ಮನೆತನದ ಆದಪ್ಪ ಕೆಲವರ ಕಣ್ಣಿನೊಳಗ ಅಯ್ಯನಾಗಿ, ಯಜಮಾನನಾಗಿ, ಒಡೆಯನಾಗಿ, ಆದಯ್ಯನೂ ಕೂಡ ಅನಿಸಿಕೊಂಡಿದ್ದ. ಇಂಥ ಆದಯ್ಯನ ಧರ್ಮಪತ್ನಿ ಮಡಿಯಮ್ಮ. ಇಬ್ಬರು ಅಪರೂಪದ ಸದ್ಭಕ್ತ ಶರಣ ದಂಪತಿಗಳು. ಜೇಡರ ದಾಸಿಮಯ್ಯನವರು ಹೇಳುವಂತೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದವರ ಭಕ್ತಿ ಅಮೃತದೊಳಗೆ ವಿಷವ ಬೆರೆಸಿದಂತೆ ಕಾಣ ರಾಮನಾಥ. ಅಂತ ಆದರ್ಶ ದಂಪತಿಗಳು, ಪತಿಗೆ ತಕ್ಕ ಸತಿ. ಆದಪ್ಪ ಆದಯ್ಯ ಸದಾಚಾರ ಸಂಪನ್ನ, ಸದ್ಗುಣಿ, ವಿವೇಕ ಸಂಪನ್ನ, ವಿಚಾರ ಸಂಪನ್ನ, ಹಸಿದು ಬಂದವರಿಗೆ ಅನ್ನವನ್ನ ನೀಡಿ ಆನಂದ ಪಡುವಂತ ದಯಾಗುಣಿ, ಪತಿಯ ಆಜ್ಞೆಯನ್ನ ಪರಿಪಾಲಿಸುತ್ತ, ಪತಿಯೇ ಪರದೈವ ಅಂತ ನಂಬಿ, ಪತಿ ತೋರಿದ್ದನ್ನ ದೇವ ತೋರಿದ ದಾರಿ ಎನ್ನುವಂತ ಅರಿವಿನಲ್ಲಿ ಸಾಗುವಂತ ಸದಾಚಾರಿಣಿ
ಸದ್ಗುಣಿ, ಮಿತಭಾಷಿಣಿ, ಅನ್ನಪೂರ್ಣೇಶ್ವರಿಯಾಗಿತ್ತು ಮಡಿಯಮ್ಮ. ಒಂದು ಮಾತು ಹೇಳ್ತೀನಿ ತಮಗೆಲ್ಲ, ಸತಿಪತಿಗಳು ಒಂದಾಗಿ ಜೀವನ ಮಾಡೋದಿದೆಯಲ್ಲ, ಇದು ಶಿವನಿಗೂ ಕೂಡ ಪ್ರಿಯವಾಗುತ್ತದೆ. ಶರಣರು ಇದನ್ನು ಹೇಳ್ಯಾರ. ಶಿವನಿಗೆ ಪ್ರಿಯವಾಗ್ತದೆ ಇದು. ಸಂಸಾರ ಧರ್ಮ ಸುಮ್ಮನೆ ಭೋಗಕ್ಕಾಗಿ ಇಲ್ಲ, ಅದು ಯೋಗಕ್ಕಾಗಿ, ಉಪಯೋಗಕ್ಕಾಗಿ, ಶಿವಯೋಗಕ್ಕಾಗಿ ಇರುವುದೇ ಸಂಸಾರ ಧರ್ಮ. ಬಹಳ ಪವಿತ್ರ ಧರ್ಮ ಅದು. ಅದಕ್ಕಿಂತ ಪವಿತ್ರವಾದ ಧರ್ಮ ಮತ್ತೊಂದಿಲ್ಲ. ಸನ್ಯಾಸ ಧರ್ಮಕ್ಕಿಂತಲೂ ಪರಮ ಪವಿತ್ರವಾದ ಧರ್ಮ ಈ ಜಗತ್ತಿನೊಳಗೆ ಯಾವುದಾದ್ರೂ ಇದ್ರೆ ಅದು ಗೃಹಸ್ಥ ಧರ್ಮ, ಅದು ಸಂಸಾರ ಧರ್ಮ. ಪರಮ ಪವಿತ್ರ, ಬಹಳ ಶುದ್ಧವಾದ ಧರ್ಮ. ಅಂತ ಸಂಸಾರದ ಮಹಾದಂಪತಿಗಳಾಗಿ ಅವರು ಸಾಲೋಕ್ಯ ಮನೆತನದ ಒಕ್ಕಲುತನದ ಕಾಯಕವನ್ನು ಮಾಡ್ತಾ ಕೌಟುಂಬಿಕ ಜೀವನದಲ್ಲಿ ಆನಂದವಾಗಿ ಕಾಲ ಕಳೀತಾ ಇತ್ತು. ಎರಡೂ ಚಂದಿದ್ರೆ ಭಾಳ ಚಂದ ಇರ್ತದೆ. ಮತ್ತು ಎರಡೂ ಚಂದ ಕೂಡಬೇಕಂದ್ರೆ ಅವನ ಕೃಪೆನೂ ಬೇಕಾಗ್ತದೆ. ಕೂಡಿರ್ತಾವ ಕರೆ. ಏನು ಮೊದಲನೇ ದಿನ ಮದುವೆ ಆಗೋ ಮುಂದೆ ಗೆಳೆಯರೆಲ್ಲ ಒಂದ ಟೇಬಲ್ ಮ್ಯಾಗ ಇಬ್ಬರನ್ನು ಕುಂದಿರಿಸಿ ಒಂದ ಬಾಟ್ಲ್ಯಾಗ 2 ಸ್ಟ್ರಾ ಇಟ್ಟು ಇಕ್ಕಿ ಬಾಯಾಗೊಂದು ಅವನ ಬಾಯಾಗೊಂದು ಎರಡೂ ಕೂಡಿ ಜಗ್ಗೋದು ಫೋಟೋ ತೆಗೆದು ಅವತ್ತೇನು ನೋಡ್ತಾವ ಅವತ್ತು ಸ್ಟ್ರಾ ಇಟ್ಕೊಂಡು ಕುಡಿದಿದ್ದು ಕರೆ. ಮುಂದೆ ಇದ್ರ ದಾರಿ ಇದಕ್ಕೆ, ಅದ್ರ ದಾರಿ ಅದಕ್ಕೆ. ಹಿಂಗದವ ನೋಡ್ರಿ ನೀವು. ಅದಕ್ಕೆ ಆ ಫೋಟೋ ತೆಗಿಸೋದು, ಅದಕ್ಕೆ ಮುಂದೆ ನೋಡಿ ನೋಡಿ ಅಳೋದು, ಯಪ್ಪ ಅವತ್ತಿಗಿದ್ರಿ ಇವತ್ತಿಗೆ. ಈಗ ಇನ್ನೂ ಫಾಸ್ಟ್ ಅದ ಜಗತ್ತು. ನೀವು ಬರೀ ಫೋಟೋ ತೆಗಿಸಿರಿ, ನಿಮ್ಮ ಕಂಪ್ನಿ ಶೂಟಿಂಗ್ ಮಾಡ್ಕೊಂಬರಕ್ಕೆ ಹೋಗ್ತಾರಿ. ಅದೊಂದು ಶುರುವಾಗಿದೆ. ಅದಕ್ಕೇನು ಅಂತಾರ್ರಿ, ಫ್ರೀ ವೆಡ್ಡಿಂಗ್ ಅಂತ ಗಟ್ಟು ಪುಕ್ಕಟ್ಟೆ ಆಗೈತೆ ನೋಡ್ರಿ ಕೆಲಸ. ಪ್ರೀ ವೆಡ್ಡಿಂಗ್ ಮುಗಿಸ್ಕೊಂಡು ಬಂದು 3 ದಿನಕ್ಕೆ ಡೈವರ್ಸ್ ಮುಗಿತದೆ ವೆಡ್ಡಿಂಗ್. ಅದ್ರ ಬಿಲ್ ಸೈಜ್ ಕಟ್ಟಿರಂಗಿಲ್ಲ, ಅವ್ರ ಕಡೆ ಇರ್ತಾವ. ಅವ್ರು ಶೂಟಿಂಗ್ ಮಾಡಿರ್ತಾರಲ್ಲ ಅವ್ರ ಕಡೆ. ಏನ್ ಬಂತ್ರಿ ಜಗತ್ತ. ಎಷ್ಟು ಚಂದ ಬದುಕ್ಯಾರ್ರಿ, ಏನ್ ಆದರ್ಶ. ಶರಣಪ್ಪನ ಪುರಾಣ ಯಾಕೆ ಕೇಳಬೇಕು ಅಂದ್ರೆ ಇಂಥ ಜೀವನದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಶರಣನ ಪುರಾಣವನ್ನು ಕೇಳಬೇಕು. ಎಂಥ ಆದಪ್ಪ, ಎಂಥ ಬಡಿಯಮ್ಮ. ಆ ಆದಪ್ಪನಿಗೆ ಒಬ್ಬ ಸಹೋದರ, ಆತ ಮಲಕಪ್ಪ. ಮಲಕಪ್ಪನ ಧರ್ಮಪತ್ನಿ ಸಂಗಮ್ಮ. ತುಂಬಿದ ಸಂಸಾರ, ಆನಂದದ ಆಗರ. ಹಂಗಿರ್ಬೇಕ್ರಿ, ಚಲೋ ಕೂಡ್ಬೇಕು ನೋಡ್ರಿ. ಒಂದೊಂದು ಕಡೆ ಭಾಳ ಮಜಾ ಕೂಡಿರ್ತಾವ. ನಮ್ಮ ಸಿದ್ಧ ಎಲ್ಲರೂ ಲಗ್ನ ಆಗ್ತಾರಂತ ಅವನು ಲಗ್ನ ಆಗ ಸುಮ್ಮನೆ ನಡು ಬರ್ತಿರ್ತಾನೆ. ಇವತ್ತಿನಿಂದ ಪ್ರವಚನದಾಗ ನಮ್ಮ ಸಿದ್ಧ ಅಂತಿರ್ತಾನ, ನಿಮ್ಗೆ ಯಾರಿಗೂ ಕಾಣಂಗಿಲ್ಲ, ಆದ್ರೆ ನಮ್ಮ ಕೂಡಿರ್ತಾನೆ, ನಡು ಬರ್ತಾನೆ. ಸಿದ್ಧ ಲಗ್ನ ಆಗಿದ್ದ. ಪಾಪ ಹೆಂಡತಿಯನ್ನು ಕರ್ಕೊಂಡು ಬಂದ, ಬಾಳೆವು ಮಾಡಕ್ಕೆ ಶುರು ಮಾಡಿದ. ಒಂದು ದಿನ ಅವ ಪಕ್ಕದ ಊರಲ್ಲಿ ಹಳ್ಳಿಯೊಳಗೆ ಬಯಲಾಟ ಇತ್ತು. ಅವಾಗೆಲ್ಲ ಬಯಲಾಟ ಆಡ್ತಿದ್ರಲ್ಲ, ಈಗಿಲ್ಲ. ಬಯಲಾಟ ಆಗಿದೆ, ಇನ್ನೆಲ್ಲಿ ಬಯಲಾಟ ನೋಡೋದು. ನಮ್ಮವ ಬಯಲಾಟ ಹಾಕಿ ಕುಂತಾವ. ಶೂಟಿಂಗ್ ಮಾಡ್ಕೊಳ್ಳೋದು ಒಂದ ಇರಂಗಿಲ್ಲ ಆಟ. ಅವಾಗೆಲ್ಲ ಬಯಲಾಟ ನಡೀತಿದ್ವು ನೋಡ್ರಿ. ನಮ್ಮ ಆಟ ಚಲೋ ಇತ್ತು ಅಂತ ಬಯಲಾಟ ತೋರಿಸ್ತಿದ್ರು. ಯಾವಾಗ ನಮ್ಮ ಆಟ ಬಯಲಾಟ ಆಗಿದಾವ, ಆಟದ ಬಂದಾಗ್ಯಾವ, ಎಲ್ಲ ಕಡೆ ಬಂದಾಗ್ಯಾವ. ನಾವು ಸಣ್ಣವರಿದ್ದಾಗ ಎಟ್ಟೂರಾಗ ಬಯಲಾಟ, ಎಷ್ಟು ಚಂದ. ನೋಡ್ಬೇಕದು ಮಜಾ. ಬೆಳತನಾಡಿ ಬೆಳಗ ಮುಂಜಾನೆ ಮಂಗಲ ಮಾಡೋದ್ರಿ. ಖುಷಿನೇ ಖುಷಿ. ಊರು ಮಂದಿನ ಬಂದು ನಿಲ್ಲೋದು. ಅವು ಬಂಡಿಗಾಲಿ ಹಿಂದೆ ಕಟ್ಕೊಂಡು ಕುಣಿತಿದ್ರು. ಎಲ್ಲಿ ಇಡ್ಲಿ ಎತ್ತೋ ಕಂಪನಿ ಇಲ್ಲಿ, ಈಗ ಇನ್ನು ಬಂಡಿಗಾಲಿ ಎತ್ತೋದೇನು. ಮನ್ಯಾಗ ಅವ್ವಾಗಳು ದಪ್ಪನ ಇಡ್ಲಿ ಮಾಡಿದ್ರೆ ಎತ್ತಕ್ಕೆ ಬರಲ್ಲ ಕೆಲವ್ರಿಗೆ. ಎರಡು ದಪ್ಪ ಮಾಡಿದ್ವಿ, ಇನ್ನೊಂದು ಇಟ್ಟು ಕೆಳಗೆ ಬರಬಾರ್ದು. ಇಂಥ ಮಂದಿ ಹುಟ್ಟ್ಯದ ಇರಲಿ. ನಿಮ್ಗೆ ಹೇಳ್ತೀನಿ, ಬಯಲಾಟ ನೋಡಕ್ಕೆ ಹೊಂಟವ. ರಾತ್ರಿ ಊಟ ಗೀಟ ಮಾಡಿ 11 ಗಂಟೆಗೆ ಮನೆ ಬಿಟ್ಟ. ಬಾಗಿಲ ಹಾಕೋ ಅಂದ, ಬಾಗಿಲ ಹಾಕ್ಕೊಂಡ್ರು. ಹೊಂಟಿದ್ದ 2 ಕಿಲೋಮೀಟರ್ ನಡೆದು ಹೋಗ್ಯಾನ. ಅವಾಗ ನೆನಪಾತಂತ ಅವನು. ಬರುವಾಗ ದೀಪ ಆರಿಸಿ ಮಕ್ಕಳು ಅಂತ ಹೇಳಲಿಲ್ಲ. ಎಲ್ಲಿ ಬೆಳತನ ದೀಪ ಉರಿಸ್ತದೋ ಏನೋ, ಅಟ್ಟು ಜಿಪುನನ್ ನನ್ನ ಮಗ ಇವ. ಒಳ್ಳೆ ಹೋಗಿ ಹೇಳಿ ಬರ್ಬೇಕಂತ 2 ಕಿಲೋಮೀಟರ್ ಹೋದ. ಮತ್ತೆ ಬಂದ.
ಬಂದು ಚಿಲ್ಕ ಬಡ್ದ, ಬಾಗಲ ಬಡ್ದ. ಯಾರೀ ಅಂದ, ನಾನಾ ಅಂದಿವ ಸಿದ್ದು. ತೆಗಿ ಬಾಗಲ, ತೆಗೆದ್ಲು. ಯಾಕ್ರಿ ಮುಗಿತೇನು ಬಯಲಾಟ? ಎಲ್ಲಿ ಬಯಲಾಟ? ಇನ್ನೂ ಹೋಗೇ ಇಲ್ಲ. ಮತ್ತೆ ಎದಕ್ಕೆ ಬಂದ್ರಿ? ಅದ ಹೋಗೋ ಮುಂದ ದೀಪ ಆರಿಸಿ ಮಲ್ಕೋ ಅಂತ ಹೇಳಲಿಲ್ಲ, ಎಲ್ಲಿ ಬೆಳತನ ದೀಪ ಉರಿಸಿ ಎಣ್ಣೆ ಹಾಳು ಮಾಡ್ತೀಯೋ ಅಂತ ಹೇಳೋಗಾಕ ಬಂದೀನಿ ಅಂದೆವು. ಆವಾಗ ಆಕೆ ಅಂದ್ಲು, ಯಪ್ಪ ಎಂದು ನೀನು ಕಟ್ಕೊಂಡು ಬಂದೀನಿ ಅಂದ, ನಿನ್ನ ಕಲ್ಯಾಣ ಗುಣ ನನಗೆ ಗೊತ್ತಾಗ್ಯದ. ನೀವು ಹೊರಗೋದ್ಗಳು ಉಫ್ ಅಂತ ಊದಿ ಆರಿಸೇ ಮಕ್ಕೊಂಡೀನಿ, ಭಾಳ ಚಲೋ ಮಾಡಿದಿ ಅಂದ. ಆವಾಗ ಆಕಿ ಇವನು ಕೇಳಿದ್ಲಂತ, ನಾನೇನೋ ಚಲೋ ಮಾಡೀನಿ ಅಂದಿ ಕರೆ 2 ಕಿಲೋಮೀಟ್ರ್ ಹೋಗಿ 2 ಕಿಲೋಮೀಟ್ರ್ ಮತ್ತೆ ತಿರುಗಿ ಬಂದೆಲ್ಲ, ಕಾಲನು ಎಷ್ಟು ಸೌದಾವ್ ಕಬರೈತೇನು ಅಂದ್ಲಾಕಿ. ಕಾಲನು ಎಷ್ಟು ಸೌದಾವ ಖಬರೈತೇನು ಅಂತ ಕೇಳಿದ್ರು. ಅವಾಗ ಅವ ಅಂದ, ನೀ ಹಿಂಗೆ ಕೇಳ್ತಿ ಅಂತ ನಾ ಕಿಶದಾಗ ಇಟ್ಕೊಂಡು ಬಂದೀನಿ ಅಂತ ತೋರಿಸಿದಂತ. ಇಂಥವು ಅದಾವ ಸಂಸಾರ. ಇವು ಗಂಡ ಹಿಡ್ತೀನ, ಯಾರಿಗಿಟ್ಟು ಹೋಗವು ಗೊತ್ತಿಲ್ಲ. ಯಾರಿಗಿಡ್ತಾವ ಏನು ಗೊತ್ತೇ ಇಲ್ರಿ. ಕರ್ಮಕ್ಕಿಡ್ತಾವ, ರೋಗಕ್ಕಿಡ್ತಾವ, ದಂಡಕ್ಕಿಡ್ತಾವ, ದ್ರೋಹಕ್ಕಿಡ್ತಾವ, ಎಲ್ಲ ಇಟ್ಟು ಒಂದು ದಿನ ಮಹಾದಾನಿಗಳಾಗಿ ಸುಡುಗಾಡಿಗೆ ಹೋಗ್ತಾವ. ಇಷ್ಟ ಆಗೋದು. ಚಲೋದಕ್ಕೆ ಚಲೋ ಕೂಡಬೇಕಂದ್ರೂ ಕೂಡ ಅವನ ಕೃಪಾ ಬೇಕಾಗ್ತದೆ. ಅದಕ್ಕಾಗಿ ಸಂಸ್ಕೃತದಲ್ಲಿ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ಯಾರ, ಬಹಳ ಚಂದ ಹೇಳ್ಯಾರ. ಪತಿ ಪತ್ನಿ ಸುತ ಆಲಯೇ ಇವೇನದಾವಲ್ಲ, ಇವೆಲ್ಲವೂ ಕೂಡ ಅವನ ಅನುಗ್ರಹದ ಫಲವಾಗಿ ಜೀವನದೊಳಗೆ ಸಿಗ್ತಾವಂತ. ಅದಕ್ಕೆ ಸುಕೃತದ ಪುಣ್ಯ ಅಂತ ಕರೀತಾರ. ಅಂತ ಸಾಲೋಕ್ಯ ಮನೆತನದ ಈ ದಂಪತಿಗಳು ಇಡೀ ಅರಳಗುಂಡಿಗೆಯೊಳಗ ಆದರ್ಶದ ಜೀವನವನ್ನ ಕಳೀತಾ ಇದ್ರು. ಒಂದು ಕಡೆ ಆದಪ್ಪ, ಒಂದು ಕಡೆ ಮಲಕಪ್ಪ, ಒಂದು ಕಡೆ ಮಡಿಯಮ್ಮ, ಒಂದು ಕಡೆ ಸಂಗಮ್ಮ, ಅಣ್ಣ ತಮ್ಮಂದಿರು ಒಂದಾಗಿ, ಅಕ್ಕ ತಂಗಿಯರು ಒಂದಾಗಿ ಚಂದಾದ ಸಂಸಾರದ ಜೀವನ ಕಳೀತಾ ಇರುವಾಗ ಮಡಿಯಮ್ಮನ ಮನಸ್ಸಿನೊಳಗ ಚಿಂತೆಯೊಂದು ಆರಂಭ ಆಗ್ತದೆ. ಚಿಂತೆ ಯಾರನ್ನೂ ಬಿಟ್ಟಿಲ್ಲ ಈ ಜಗತ್ತಿನೊಳಗೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಜೀವನ ಹೊರತೆಯಲ್ಲ, ಜೀವನ ಅನ್ನೋದು ಕೊರತೆ. 2 ಶಬ್ದ ಬಹಳ ಚಂದ ಅರ್ಥ ಮಾಡ್ಕೋಬೇಕು. ಜೀವನ ಹೊರತೆಯಲ್ಲ. ಈ ಹಳ್ಳದ ದಂಡಿಯೊಳಗೆ ಹೊರತಿ ಅಂತ ತೆಗಿತಿದ್ರು, ಹೆಂಗೆ ನೀರು ತುಂಬಿಕೊಂಡ್ಗಳೇ ಮತ್ತೆ ನೀರು ಬರ್ತಿತ್ತದು. ಬಹುಶಃ ಹಳ್ಳದೊಳಗೆ ನೀರು ತಂದವರಿಗೆ ಇದ್ರ ಅನುಭವ ಇರ್ತದೆ. ಹೊರತಿ ತಾನ ತುಂಬುತ್ತಿತ್ತದು, ಅಲ್ಲಿ ನೀರಿನ ಕೊರತೆ ಇರೋದಿಲ್ಲ. ಆದರೆ ಜೀವನ ಇದು ಹೊರತೆಯಲ್ಲ, ಇದು ಕೊರತೆಯಿಂದ ಕೂಡಿದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಜೀವನದ ಸಮಸ್ಯೆಗಳಿರ್ತಾವ. ಸಮಸ್ಯೆ ಇಲ್ಲದವರು ಈ ಜಗತ್ತಿನೊಳಗೆ ಯಾರೂ ಇಲ್ಲ, ಯಾರೂ ಇಲ್ಲ. ಒಂದಿಲ್ಲ ಒಂದು ಚಿಂತೆ, ಒಂದಿಲ್ಲ ಒಂದು ರೀತಿಯ ಸಮಸ್ಯೆಗಳು ಮನುಷ್ಯನನ್ನ ಕಡಿಮೆ ಮಾಡಪ್ಪ. ಜೀವನದೊಳಗೆ ಒಂದಿಲ್ಲ ಒಂದು ರೀತಿಯ ಅವನ್ನ ಎಲ್ಲೋ ಬಂದ್ ಮಾಡ್ರಿ. ಇದ ನೋಡ್ರಿ ಕೊರತೆ. ಇಷ್ಟ ತಿಳ್ಕೊಂಡ್ಬಿಡೋದು ಆಟ. ಕೊರತೆ ಅಲ್ಲ, ಕೊರತೆ ಎಲ್ಲ ಇದ್ರೂ ಕೊರತೆನೆ. ಅದು ಹಂಗದ ಜೀವನ ಅನ್ನೋದು, ಹಂಗದ. ಅದಕ್ಕೆ ಹೊಂದಾಣಿಕೆ ಆಗೋದ ಜೀವನ. ಎಲ್ಲದೂ ಇತ್ತು. ಸಾಲೋಕ್ಯ ಮನೆತನ, ಒಕ್ಕಲುತನ, ಊರೊಳಗ ಕೀರ್ತಿ, ಗೌರವ, ಪ್ರತಿಷ್ಠೆ, ಆನಂದದ ಸಂಸಾರದ ಜೀವನ ಎಲ್ಲದೂ ಕೂಡ ಇತ್ತು. ಆದರೆ ಹೆಣ್ಣಾದ ಮಡಿಯಮ್ಮನಲ್ಲಿ ಒಂದು ಕೊರತೆಯ ಚಿಂತೆ ಅದು ಕಾಡ್ತಾ ಇತ್ತು.
ಯಾವುದು ಕೊರತೆ? ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನುವಂಥ ಕೊರತೆ. ಹೆಣ್ಣಾದವಳಿಗೊಂದು ಆಸೆ ಇರ್ತದೆ, ನಾನು ತಾಯಿತನವನ್ನ ಪಡ್ಕೋಬೇಕು ಅನ್ನೋದು ಅದು ಪ್ರಕೃತಿಯ ನೇಮ ಅದ. ನಾನು ತಾಯಿ ಆಗಬೇಕು, ಮಗುವನ್ನ ಪಡಿಬೇಕು, ನನ್ನ ಮಗು ನನ್ನನ್ನು ಅವ್ವ ಅಂತ ಕರಿಬೇಕು. ಮಗುವಿನ ಅಕ್ಕರೆಯೊಳಗ ಆನಂದ ಪಡಬೇಕು ಅನ್ನೋದು ಅದು ಹೆಣ್ತನದ ಬಯಕೆ, ಅದು ಪ್ರಕೃತಿಯ ಸಹಜವಾದ ಧರ್ಮ. ಮಡಿಯಮ್ಮನೊಳಗ ಚಿಂತೆ ಯಾರನ್ನೂ ಬಿಟ್ಟಿಲ್ಲ ಬಂಧುಗಳೇ. ಅದಕ್ಕಾಗಿ ಪುರಂದರದಾಸರು ಒಂದು ಮಾತನ್ನು ಹೇಳ್ತಾರೆ ತಮ್ಮ ಕೀರ್ತನೆಯೊಳಗೆ, ಅನುಗಾಲವು ಚಿಂತೆ ಜೀವನಕ್ಕೆ ಅನುಗಾಲವು ಚಿಂತೆ ಅಂತೆ. ಅನುಗಾಲವು ಚಿಂತೆ ಜೀವನಕ್ಕೆ, ಅನುಗಾಲವು ಚಿಂತೆ ಜೀವನಕ್ಕೆ. ಸಪ್ಪೆ ಮೆಲುವಾಗ ಉಪ್ಪಿನ ಚಿಂತೆ, ಸಪ್ಪೆ ಮೆಲುವಾಗ ಉಪ್ಪಿನ ಚಿಂತೆ. ಉಪ್ಪು ದೊರಕಿದರೆ ಸೊಪ್ಪಿನ ಚಿಂತೆ, ಉಪ್ಪು ದೊರಕಿದರೆ ಸೊಪ್ಪಿನ ಚಿಂತೆ. ಸೊಪ್ಪು ಅಂದ್ರೆ ತರಕಾರಿ, ಸೊಪ್ಪಿನ ಚಿಂತೆ. ಸೊಪ್ಪು ದೊರಕಿದರೆ ತುಪ್ಪದ ಚಿಂತೆ, ಸೊಪ್ಪು ದೊರಕಿದರೆ ತುಪ್ಪದ ಚಿಂತೆ. ತುಪ್ಪ ದೊರಕಿದ ಬಳಿಕ ಕೊಪ್ಪರಿಗೆಯ ಚಿಂತೆ. ಅನುಗಾಲವು ಚಿಂತೆ ಜೀವನ. ಒಂದಿಲ್ಲ ಒಂದು ಚಿಂತೆ ಮನುಷ್ಯನನ್ನ ಕಾಡ್ತಾನೆ ಇರ್ತದೆ. 99 ರೂಪಾಯಿ ನಮ್ಮ ಬಳಿಯಲ್ಲಿದ್ರೂ ಕೂಡ 1 ರೂಪಾಯಿ ಸಲುವಾಗಿ ಬಹಳ ಚಿಂತೆ ಮಾಡೋರದಾರ ಈ ಜಗತ್ತಿನಾಗ ಜನಗಳು. ಇದು 99 ಲೆಕ್ಕಕ್ಕೆ ಇಲ್ಲಿ. ಅದಕ್ಕೆ ಒಂದು ಯಾವಾಗ ಕೂಡಿಸೇನು ಅದನ್ನ 100 ಯಾವಾಗ ಮಾಡೇನು. ಈ 100 ಅನ್ನೋದ್ರಾಗ ಈ 99 ದುಃಖ ಕೊಟ್ಟಿರ್ತದೆ. ಹಿಂಗ ಅದ ನಮ್ಮ ಜೀವನ. ಚಿಂತೆಯ ಸಂತೆ ಈ ಭೂಮಿ. ಮೈಸೂರಿನ ಸಿ ಅಂಕಪ್ಪ ಅನ್ನುವಂತ ಒಬ್ಬ ಕವಿಗಳು, ಒಳ್ಳೆಯ ನಾಟಕಕಾರರು. ನಾವು ಮೈಸೂರಿನಲ್ಲಿ ಇದ್ದಾಗ ಇದ್ರು, ಈಗಿಲ್ಲವು. ಸಿ ಅಂಕಪ್ಪನವರು ಒಂದು ಮಾತನ್ನ ಬರೆದಾರ, ಚಿಂತೆಯ ಮಾಡುವ ಸಂತೆಯು ಈ ಭುವಿ, ಸಂತಸವೆಲ್ಲಿದೆ ಇಲ್ಲಿ ಸಂತಸವೇ ಇಲ್ಲ ಜಗತ್ತಿನೊಳಗ. ಚಿಂತೆಯೊಳಗ, ಈ ಸಂತೆಯೊಳಗ ಜನಗಳು ನಿತ್ಯ ಬದುಕನ್ನ ಕಳೀತಾರ. ಹಾಗೆ ಲೌಕಿಕ ಬಯಕೆಯ ಚಿಂತೆಯೊಳಗ ಮಡಿಯಮ್ಮನಿಗೂ ಒಂದು ಚಿಂತೆ ಇತ್ತು. ಆ ಚಿಂತೆ ಯಾವುದು ಅಂದ್ರೆ ಮಗು ಇಲ್ಲ, ಮಕ್ಕಳಿಲ್ಲ, ಸಂತಾನ ಇಲ್ಲ, ಭಾಗ್ಯ ಇಲ್ಲ ಅನ್ನುವಂತ ಕೊರತೆಯೊಳಗ ದುಃಖಿತಳಾಗಿರುವಾಗ ಒಂದು ದಿನ ಆದಪ್ಪ ಶರಣ ಕೇಳಿದ, ಯಾಕೆ ಮಡಿಯ, ನಿನ್ನ ಮುಖವನ್ನ ನೋಡಿದರೆ ಏನೋ ದುಃಖ ಎದ್ದು ಕಾಣ್ತಾ ಇದೆಯಲ್ಲ, ನಿನ್ನ ಮುಖದಲ್ಲಿ ಸಪ್ಪೆ ಕಾಣ್ತಾ ಇದೆಯಲ್ಲ. ಮಡಿಯಮ್ಮ ಹೇಳಿಕೊಳ್ತಾಳ, ಸ್ವಾಮಿ ಇನ್ನೇನಿದೆ ಹೆಣ್ಣಿಗೆ, ಮದುವೆಯಾಗಿ ಇಷ್ಟು ವರ್ಷಗಳಾಗಿ ನಿಮ್ಮ ಮಡದಿಯಾಗಿ ಈ ಮನೆತನದ ಸೊಸೆಯಾಗಿ ಬಂದು ಬದುಕನ್ನ ಮಾಡ್ತಾ ಇದ್ರು ಕೂಡ ವಂಶದ ಉದ್ಧಾರಕ್ಕಾಗಿ ಮಕ್ಕಳ ಭಾಗ್ಯ ಇಲ್ಲ. ನನಗೆ ತಾಯಿತನದ ಬಯಕೆ ಇದೆ. ಹಾಗಾಗಿ ತಾಯಿಯಾಗಬೇಕು, ಮಕ್ಕಳನ್ನ ಪಡಿಬೇಕು ಅನ್ನುವಂಥ ಕೊರತೆ ನನ್ನೊಳಗೆ ಚಿಂತೆಯಾಗಿ ಕಾಡ್ತಾ ಇದೆ. ಚಿಂತೆ ಮಾಡಬೇಡ, ಚಿನ್ಮಯನಿದ್ದಾನೆ. ನಿನ್ನ ಚಿಂತೆಗಳನ್ನು ದೂರ ಮಾಡುವಂತ ಗೌರಿ ಶಂಕರನಿದ್ದಾನೆ, ಪರಮಾತ್ಮನಿದ್ದಾನೆ, ಸೃಷ್ಟಿಕರ್ತನಿದ್ದಾನೆ. ಅವನ ಪಾದಕ್ಕೆ ನಿನ್ನ ಭಾವ ಭಕ್ತಿಯನ್ನ ಅರ್ಪಣೆ ಮಾಡಿಕೊಂಡು ನೀನು ಭಕ್ತಿಯಿಂದ ಬೇಡು, ಶಿವನ ಕರುಣೆಯಾಗ್ತದೆ. ಗಂಡ ಧೈರ್ಯ ಹೇಳಿದ, ಅದು ಭಾವಭಕ್ತಿ. ಹಾಗೆ ಹೇಳಿದಾಗ ಹೀಗೆ ಶ್ರಾವಣ ಮಾಸದ
ಶುಭ ಪ್ರಸಂಗದೊಳಗ ಮಡಿಯಮ್ಮ ನಿತ್ಯವೂ ಕೂಡ ಸುಪ್ರಭಾತ ಸಮಯದಲ್ಲಿ ಎದ್ದು ಗುರುಗಳು ಕೊಟ್ಟಿರುವ ಕರಸ್ಥಲದ ಲಿಂಗವನ್ನ ಪೂಜೆ ಮಾಡಿಕೊಂಡು ಆ ಇಷ್ಟಲಿಂಗಯ್ಯನಿಗೆ ಬಿಲ್ವ ದಳವನ್ನು ಸಮರ್ಪಣೆ ಮಾಡಿ ಶರಣುಗಳನ್ನು ಸಲ್ಲಿಸಿ ಗುರುವಿನ ಪಾದೋದಕವನ್ನು ಸ್ವೀಕಾರ ಮಾಡಿ ನಿತ್ಯವೂ ಕೂಡ ಅರಳ ಗುಂಡಿಗೆಯಲ್ಲಿರುವಂತ ನಂದಿ ಬಸವೇಶ್ವರನ ದೇವಸ್ಥಾನಕ್ಕೆ ಹೋಗಿ ನಿತ್ಯವೂ ಕೂಡ ಭಕ್ತಿಯಿಂದ ಶ್ರಾವಣ ಮಾಸದಲ್ಲಿ ಆ ನಂದೀಶ್ವರನ ಪೂಜೆಯನ್ನ ಮಾಡ್ತಾಳೆ. ನಂದೀಶನಲ್ಲಿ ಶರಗೊಟ್ಟಿ ಬೇಡ್ತಾಳೆ. ಕಂದನ ಕೊಡು ಶಿವನೇ, ಬಂಧನವ ಪಡಲಾರೆ, ಬಂಜಂಬ ಶಬುದ ಹೊರಲಾರೆ ಜಗದೊಳಗೆ, ಹಂಗಿನ ಬಾನ ಉಣಲಾರೆ. ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವ
ಜಲಕ್ಕೆಲ್ಲ ಬರಕರಿಲ್ಲದ ಬಲೆಯಾಕರ ಜಿಂಬ ಬರಕರಿಲ್ಲದ ಬಲೆಯಾಕರ ಜಿಂಬ ಕಂದನ ಶಿವನೇ ಬಂಧನ ಪಡಲಾರೆ ಕಂದನ ಶಿವನೇ ಬಂಧನ ಪಡಲಾರೆ ಬಂಜಾಬ ಶಕ್ತ ಬರಲಾರೆ ಬಂಜಾಬ ಶಬೂದ ಬರಲಾರೆ ಭೂಮಿ ಮ್ಯಾಲೆ ನೀಲ ಸಂಜೀಲೆ ಮುಟ್ಟಾರಿ ಮುಂಜಾನೆ ಸಾಗರಿ ಸಂಜೀಲೆ ಮುಟ್ಟಾರಿ ಮುಂಜಾನೆ ಸಾಗರಿ ಬಂದೆಯವರು ವಸಂತ ಬಿಡಿಸಯ್ಯ ಬಂದೆಯವರು ವಸಲ್ಲ ಬಿಡಿಸಯ್ಯ ಶಿವನೇ ಬಂದೆಯವರು ವಸಲ್ಲ ಬಿಡಿಸಯ್ಯ ಶಿವನೇ ಜೋಡರಣ ಕಾಯ ಓಡಿಸೆ ಜೋಡರಳು ಕಾಯ ಓಡಿಸೆ ಬಾಲಕರಿಲ್ಲದ ಬಾಲೆಯಾಕರ ಜಿಂಬ ಮಾಡಿಗೆ ಎತ್ತು ದುಡಿದಾದ ಬಾಳೆಯ ಆಸುಂಬಿಸಿ ಹೋಗಿದ ಆಸುಂಬಿಸಿ ಹೋಗಿದ ಆಸುಂಬಿಸಿ 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 ಹೋಗಿದ ಗರತಿ ಗಂಗವ್ವ ಜನಪದ ಸಾಹಿತ್ಯದೊಳಗ ತನ್ನ ನೋವಿನ ಭಾವವನ್ನ ಈ ತ್ರಿಪದಿಯೊಳಗೆ ಎಷ್ಟು ಚಂದ ಹಚ್ಚಿಕೊಂಡಾಳ. ಹೆಣ್ಣಾದವಳಿಗೆ ತಾಯಿ ಆಗಬೇಕು ಅನ್ನುವಂಥ ಬಯಕೆ ಅದು ಪ್ರಕೃತಿಯ ಸಹಜವಾದ ಧರ್ಮ ಅದ. ಮಕ್ಕಳು ಬೇಡ ಅನ್ನುವಂಥ ತಾಯಂದಿರು ಇರಲಿಲ್ಲ. ಆಧುನಿಕ ಜಗತ್ತಿನೊಳಗಂತವ್ರು ಹುಟ್ಟ್ಯಾರ. ನೋಡ್ತೀರಿ ಬಹಳ ಜನರನ್ನ ನೀವು, ನಾವು ಮಕ್ಕಳ ಸಲುವಾಗಿ ಪ್ಲಾನ್ ಮಾಡ್ತೀವ್ರಿ ಅಂತ. ಎಂಥ ಪ್ಲಾನೋ ಏನೋ, ಎಂಥ ದರಿದ್ರತನದ ಜೀವನವನ್ನ ಇವತ್ತಿನ ಆಧುನಿಕ ಜಗತ್ತಿನೊಳಗ ಮನುಷ್ಯರು ಕಳೀತಾ ಇದ್ದೀವಿ ಅಂದ್ರ ಜೀವನದ ಪ್ರಜ್ಞೆನೇ ಇಲ್ಲ. ನಿನ್ನ ಪ್ಲಾನಿನಂಗ ಜಗತ್ತಿಲ್ಲೋ ತಮ್ಮ, ಅವನ ಪ್ಲಾನಿನಂಗ ಈ ಜಗತ್ತು ನಡೀತದ. ನೀ ಏನು ಪ್ಲಾನ್ ಮಾಡಾವ? ನಿನ್ನ ಕೈಯೊಳಗೆ ಏನದ ಪ್ಲಾನು? ಅವ ಮಾಡಿದ ಪ್ಲಾನಿನೊಳಗೆ ನಿನ್ನ ಲೈಫ್ ನಡೀತದ, ಅಷ್ಟೇ ವಿಚಾರ ಮಾಡು. ನಿನ್ನ ಪ್ಲಾನಿನಂಗ ನಡೆಯೋದಾಗಿದ್ರೆ ಎಲ್ಲ ನಡೀತಿತ್ತು. ಹಂಗ ನಡೆಯಂಗಿಲ್ಲ. ಅದು ಅವ ನಡೆಸಿದಂಗ ನಡೀತದ. ಬಲ್ಲವ್ರು ಹಿಂಗ ಬದುಕ್ಯಾರ, ಹುಚ್ಚರಂಗ ಬದುಕೋರು ನಾವು ಹೆಚ್ಚಾಗಿವಿ ಇವತ್ತಿನ ಕಲಿಯುಗದೊಳಗ. ನನ್ನ ಆತ್ಮೀಯ ಬಂಧುಗಳೇ, ಗೃಹಸ್ಥರಿಗೆ ಮಕ್ಕಳೇ ಸಂಪತ್ತು. ಈ ಶಬ್ದಗಳನ್ನು ಗಮನಿಸಬೇಕು ತಾವೆಲ್ಲ. ಗೃಹಸ್ಥರಾದವರಿಗೆ ಮಕ್ಕಳೇ ಸಂಪತ್ತು. ಮನೆಯೊಳಗಿರುವ ಯಜಮಾನನಿಗೆ ಇಲ್ಲದೆ ಇರುವ ಚಿಂತೆ ಮನೆಯ ಒಡದಿಯಾಗಿರುವಂತ ಮಡದಿಗಿರ್ತದೆ. ನನ್ನ ಮನೆಯೊಳಗೂ ಮಕ್ಕಳು ಬರೀ ಓಡ
ಬಯಕೆ ಅದು. ಅದಕ್ಕಾಗಿ ಯಾವಾಗಲೂ ನಾನು ಹೇಳ್ತಿರ್ತೇನೆ, ಗೃಹಸ್ಥರಿಗೆ ಮಕ್ಕಳೇ ಸಂಪತ್ತು, ಮತ್ತು ವಿರಕ್ತರಿಗೆ, ವಿರಕ್ತರಂತ ಕೆಲವರು ಅದಾರಲ್ಲ, ದೊಡ್ಡ ದೊಡ್ಡ ಭಗವ ಹಾಕೊಂಡು ಅವ್ರಿಗೇನು ಸಂಪತ್ತು? ಅವ್ರಿಗೆ ಮಕ್ಕಳ ಸಂಪತ್ತೇನ್ರಿ? ಹಂಗಿಲ್ಲ. ಗೃಹಸ್ಥರಿಗೆ ಮಕ್ಕಳೇ ಸಂಪತ್ತು, ವಿರಕ್ತರಿಗೆ ಪುಸ್ತಕಗಳೇ ಸಂಪತ್ತು. ಪುಸ್ತಕಗಳೇ ಸಂಪತ್ತು, ಜ್ಞಾನ ಸಂಪತ್ತು, ಜ್ಞಾನ ಸಂಪತ್ತು. ಮಕ್ಕಳು ಇಲ್ಲದೆ ಹೋದರೆ ಮನೆತನಗಳಲ್ಲಿ ದುಃಖ ಆರಂಭ ಆಗ್ತದೆ. ಲೌಕಿಕ ಜಗತ್ತಿನೊಳಗೆ ನಾವು ನೋಡ್ತೀವಿ, ಮದುವೆಯಾಗಿ ಬಂದು 1 ವರ್ಷ 1.5 ವರ್ಷ ಕಳೆಯೋದ್ರೊಳಗಾಗಿನೇ ಆಕೆ ಹೊಟ್ಲೆ ಆಗಬೇಕು. ಇಲ್ಲ ಅಂದ್ರೆ ಮನೆಯಾಗಿದ್ದ ಹೆಣ್ಮಕ್ಳದಾಗ ಅದು ಶುರುವಾಗ್ತದೆ. ಯವ್ವ ಇನ್ನೂ ಏನೂ ಇಲ್ಲ, ಏನೂ ಇಲ್ಲ, ಏನೂ ಊರಾಗ ಅಭ್ಯಾಸೋ, ಓಣ್ಯಾಗ ಊರಾಗ ಇವು ವಯಸ್ಸಾದವಂತೂ ಇದ ಕೆಲಸ ರೀ, ಬೇರೆ ಏನೂ ಇರಾಗಿಲ್ಲ. ಸಸಿ ಬಂಧುಗಳೇ ಜಲ್ದಿ ರೆಡಿ ಆಗ. ಇನ್ನೂ ಹಾಗೇ ಇಲ್ಲ ಯವ್ವ, ಹಾಗೆ ಆಗ್ತದ. ಅವನು ಕೃಪಾ ಆಗಬೇಕಲ್ಲ. ಏನು ನಿನ್ನ ಕೈ ಆಗದ? ಏನು ನಿನ್ನ ಸ್ವಿಚ್ ಹಾಕಿದ ಒಳಗೆ ಪಟ್ಟ ಬ್ರೆಡ್ ಹೊರಗೆ ಬಂದಾಗ ಬರಾಕ ಹುಡುಗಾಟಿಗೆ ಏನದಲ್ಲ, ಅವನ ಆಟ ಅದದು. ಗಂಡಿಗೊಂದು ಹೆಣ್ಣನ್ನು ಹುಟ್ಟಿಸಿದ, ಹೆಣ್ಣಿಗೊಂದು ಗಂಡನ್ನು ಹುಟ್ಟಿಸಿದ, ಗಂಡು ಹೆಣ್ಣನ್ನು ಜೊತೆ ಮಾಡಿದ, ಗಂಡು ಹೆಣ್ಣು ಜೊತೆಯಾದಾಗ ಅವರಿಗೆ ಯಾರಿಗೂ ಅರಿಯದಂತೆ ಮತ್ತೊಂದು ಜೀವವನ್ನು ಸೃಷ್ಟಿಸಿದ. ಇದು ಜಗದೀಶನ ನೇಮ ಅದ ಈ ಜಗತ್ತಿನೊಳಗ. ಇದು ಜಗದೀಶನ ನೇಮ ಅದ ರೀ. ವಿಚಾರ ಮಾಡಬೇಕಲ್ಲ. ಬಹಳ ಅವಸರದ ಜಗತ್ತು. ಏನೇನೋ ವಿಚಾರ ಮಾಡ್ತಾವ, ಏನೇನೋ ಮಾಡ್ತಾವ, ಅವಳಿಗೆ ನೋವಾಗುವಂತೆ ಮಾತಾಡ್ತಾವ, ಬಂಜೆ 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 ಅನ್ನುವ ಪಟ್ಟವನ್ನು ಕಟ್ತಾವ. ಹೆಣ್ಣಿಗಿರುವಷ್ಟು ನೋವು ಈ ಜಗತ್ತಿನೊಳಗೆ ಯಾರಿಗೂ ಇಲ್ಲ. ಹೆಣ್ಣಾದವಳಿಗೆ ಗೊತ್ತು ಜೀವನದ ನೋವು. ಅವಳು ಏನೆಲ್ಲ ತ್ಯಾಗ ಮಾಡ್ತಾಳೆ, ಆದರೂ ನೋವನ್ನು ಅನುಭವಿಸ್ತಾಳೆ ಮಾನವ ಸಮಾಜದೊಳಗ. ಎಂಥ ತ್ಯಾಗಿ ನಮ್ಮ ತಾಯಂದಿರು, ನಮ್ಮ ಹೆಣ್ಣುಗಳು ಅಂದ್ರೆ, ಕೊಟ್ಟ ಮನೆಗೆ ಬಂದ ಮೇಲೆ ಹುಟ್ಟಿದ ಮನೆಯ ಅಡ್ರೆಸ್ಸು ಸಹಿತ ಅವರು ಬರ್ಕೊಳಂಗಿಲ್ಲ. ಎಂಥ ತ್ಯಾಗ ಇದು! ಯಾವ ಬಿಡಕ್ಕಾಗ್ತದೆ ಜಗತ್ನ್ಯಾಗ? ಅಪ್ಪ ಅವನ ಹೆಸರು ಅಲ್ಲೇ ಬಿಟ್ಟು ಬಂದು ಈ ಸರ್ದಾರನ ಹೆಸರು ಬರ್ಕೋತಾನೆ. ಇವ ಸರ್ದಾರ ಹೆಂಗಿರ್ತಾನೋ ಶಿವ. ಯಾಕ್ರಿ ಅವ್ವ ಬರೋಬರಿ ಇದಲ್ಲ? ನಮ್ಮವ್ವ ಓಕೆ ಅಂದ್ರೆ ಸಾಕು, ನಮ್ಗೆ ಸರ್ಟಿಫಿಕೇಟ್ ಸಿಕ್ಕಾಗ. ಹಂಗದ ರೀ. ಎಷ್ಟು ತ್ಯಾಗಮಯಿ ಹೆಣ್ಣು. ಎಲ್ಲರಿಗೆ ಮಾಡಿ ಉಣಿಸಿ ಎಲ್ಲ ಮಾಡಿ ಉಳಿದ್ರೆ ಉಣ್ತದ, ಇಲ್ಲ ಅಂದ್ರೆ ತಣ್ಣೀರು ಕುಡಿದು ಮಲಗುತ್ತದೆ. ಇದು ಹೆಣ್ಣು ಜೀವ, ಇದು ತ್ಯಾಗ. ಎಲ್ಲರನ್ನ ತೃಪ್ತಿಪಡಿಸಿ ಉಳಿಸಿ ಮಲಗಿಸಿ ತೊಳೆಯೋದು ಬಳಿಯೋದು ಹಸನ ಮಾಡೋದು ಮಾಡಿ ಮಧ್ಯರಾತ್ರಿಯೊಳಗೆ ಮಲಗುತ್ತದೆ. ಎಲ್ಲರೂ ಹೇಳೋದಕ್ಕಿಂತ ಮೊದಲು ಹೇಳುವ ಪುಣ್ಯದ ಜೀವ ಅಂದ್ರೆ ಹೆಣ್ಣು. ಅದಕ್ಕಾಗಿ ಈ ನಾಡಿನೊಳಗೆ ಹೆಣ್ಣಿಗೆ ಬಹಳ ದೊಡ್ಡ ಗೌರವದ ಸ್ಥಾನವನ್ನು ಕೊಟ್ಟಾರ ನಮ್ಮ ಪೂರ್ವಜರು. ಮೊದಲ ದೇವರು ಯಾರು ಅಂದ್ರ ಮಾತೃದೇವೋ ಭವ ಅಂದ್ರು. ಉಳಿದ ಯಾವ ದೇವರಲ್ಲ, ನಿಜವಾದ ದೇವರು ಪಡೆದವ್ವ. 2ನೇ ಸ್ಥಾನ ನಿಮಗೆ ಕೊಟ್ಟಾರ, ಪಿತೃದೇವೋ ಭವ. ನಿಮಗೆ ನಂಬರ್ 1 ಇಲ್ಲ, ನಂಬರ್ 2. ನಂಬರ್ 1 ಇವ್ರದ್ದು. ಅದಕ್ಕಾಗಿನೇ ಆಧುನಿಕ ಜಗತ್ತಿನೊಳಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಾವು ಎಲ್ಲದ್ರಾಗೂ ಸ್ಟ್ರಾಂಗ್ ಏನ್ರಿ. ನಂಬರ್ 1, ನಂಬರ್ 2, ನಮಗೆ ನಂಬರ್ 3 ಆಚಾರ್ಯ ದೇವೋ ಭವ. 3ನೇ ಮನೆಗೆ ಬರೋ ಗೆಸ್ಟ್ಗಳಿಗೆ 4ನೇ ಸ್ಥಾನ ಅತಿಥಿ ದೇವೋ ಭವ. ಇವೆಲ್ಲ ಅವರೇ ಕೊಟ್ಟು ಹೋಗ್ಯಾರ ನಮ್ಮ ಹಿರಿಯರ. ಎಷ್ಟು ಕಿಮ್ಮತ್ತಿನ ಮಾತುಗಳು ಇವು. ದಿನ ನೆನೆಸ್ಕೋಬೇಕು. ನಮ್ಮ ಹುಡುಗರಿಗೆ ಇದನ್ನೆಲ್ಲ ಒತ್ತಿ ಹೇಳಬೇಕು ಇವತ್ತು. ಯಾಕಂದ್ರೆ ನಮ್ಮಲ್ಲಿ ಮಾರಲ್ ಎಜುಕೇಶನ್ ಅನ್ನೋದ ಹೋಗಿಬಿಟ್ಟದ. ಈಗ ನಾವು ನೀವು ಚಿಕ್ಕವರಿದ್ದಾಗ ಒಂದು ಪಿರಿಯಡ್ ಇರ್ತಿತ್ತು ವಾರದೊಳಗೆ, ಒಬ್ಬ ನಮಗೆ ಬಂದು ಮಾರಲ್ ಎಜುಕೇಶನ್ ಪಾಠ ಹೇಳುವಂಥ ಶಿಕ್ಷಕನೇ ಇರ್ತಿದ್ದ. ಈಗ ಮಾರಲ್ ಎಜುಕೇಶನ್ ಇಲ್ಲ. ಮಾರಲ್ ಎಜುಕೇಶನ್ ಶೂ ಹೆಂಗೆ ಹಾಕೋಬೇಕು, ಟೈ ಹೆಂಗೆ ಕಟ್ಕೋಬೇಕು. ಅಪ್ಪ ಅವನು ದೊಡ್ಡವರಾದ್ಮೇಲೆ ಒದ್ರೂ ನಡೀತು. ಇದನ್ನು ಕಲಿಸೋರೇ ಇಲ್ಲಿ. ಹಿಂಗಾಗ್ಯದ ಚಿತ್ರ, ಭಾಳ ವಿಚಿತ್ರ ನೋಡಿ. ವಿಚಾರ ಮಾಡಬೇಕು. ಮಕ್ಕಳ ಬಯಕೆ, ಹೆಣ್ಣು ತ್ಯಾಗಿಯಾಗಿ ಅದನ್ನು ಬಯಸ್ತಾಳೆ. ಅದಕ್ಕೆ ಸರ್ವಜ್ಞ ಭಾಳ ಚಂದ ಹೇಳಿದ,
ಜೀವನದೊಳಗ ಗೃಹಸ್ಥರಿಗೆ 3 ದುಃಖ ಕೊಡ್ತಾವಂತ. ಅದು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸರ್ವಜ್ಞ ವರದಾನ 16ನೇ ಶತಮಾನದೊಳಗ ತ್ರಿಪದಿಯ ಕವಿ ಸರ್ವಜ್ಞ. ಮಕ್ಕಳಿಲ್ಲದ ಮನೆಯು ನಂಬರ್ 1. ಯಾವುದು ದುಃಖ ಕೊಡ್ತದಂದ್ರ ಮಕ್ಕಳಿಲ್ಲದ ಮನೆಯು, ರೊಕ್ಕ ಇಲ್ಲದ ಬಾಳ್ವೆ. ರೊಕ್ಕ ಇರ್ಬೇಕು. ರೊಕ್ಕ ಇರ್ಬೇಕಂದ್ರೆ ಮಂದಿ ಕಿಸದಂತ ತಕ್ಕೊಳ್ಳೋದೆ, ದುಡಿದು ತರಬೇಕು, ಕಾಯಕ ಮಾಡಬೇಕು, ಪರಿಶ್ರಮ ಪಡಬೇಕು. ಎಷ್ಟು ಚಂದ ಹೇಳ್ತಾನೆ, ಮಕ್ಕಳಿಲ್ಲದ ಮನೆಯು, ರೊಕ್ಕ ಇಲ್ಲದ ಬಾಳ್ವೆ, ಅಕ್ಕರೆ ಇರದ ತವರೂರು, ಇವು 3 ದುಃಖ ಕಾಣ ಸರ್ವಜ್ಞ. ಇವು 3 ದುಃಖ ಕೊಡ್ತಾವಂತ. ಮಕ್ಕಳಿಲ್ಲದ ಮನೆ, ರೊಕ್ಕ ಇಲ್ಲದೆ ಇರುವಂತ ಸಂಸಾರ ಮಾಡೋದು ಬಹಳ ಕಷ್ಟ ಅದ. ಆ ತಾಯಿ ನಿತ್ಯ ದುಃಖ ಪಡ್ತಾಳ. ಒಳ್ಳೆ ನಿನ್ನ ಕಟ್ಕೊಂಡು ಬಂದೆ, ನಿನ್ನ ಕಟ್ಕೊಂಡು ಬಂದು ಏನು ಕಂಡೆ ನಾನು ಜೀವನದೊಳಗ? ಚಂದ ಹೊಟ್ಟಿಗೆ ಅನ್ನ ಕಾಣಲಿಲ್ಲ, ಮೈ ತುಂಬ ಬಟ್ಟಿ ಕಾಣಲಿಲ್ಲ. ಕಟ್ಕೊಂಡು ಬರಾಗ ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಉಪ್ಲಿ ಬುರ್ಜು ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಿ. ನಿನ್ನ ಸುಡಗಾಡಿಯಾಗಿಟ್ಟು ಸುಣ್ಣ ಬರೀಲಿ. ಹಿಂಗ ಅಂತಾರ ಹಳ್ಳಿಯಾಗ ತಾಯಿಯಂದ್ರು, ನೋವಿನಿಂದ ಅನ್ನೋ ಮಾತಿವೆಲ್ಲ ನಾ ಕೇಳಿಸ್ಕೊಂಡಿನಿ ಅಂತ ನಿಮ್ಮ ಮುಂದೆ ಹೇಳತ್ತೀನಿ. ಹಿಂಗಂತ ಅಟ್ ತಾಮಾಗಿರ್ತದ, ಅವಕ್ಕೆ ಯಾರ ಮುಂದೆ ಹೇಳ್ಬೇಕು? ಅವೇ ಬೇಡ್ಕೊತ, ಯಪ್ಪ ಒಟ್ಟುಟ್ಲಿ ಇದ್ರ ತಗೊಂಡು ಹೋಗೋ ಕಡೆ ಸುಡುಗಾಡಿ, ನಾವು ಒಬ್ಬಾಕೆನ ಚಂದ ಇರ್ತೀನಿ, ಮಕ್ಕಳು ಮುಂದೆ ಇಟ್ಕೊಂಡು ಏನು ಮಾಡೋದು ಹೇಳ್ರಿ? ಎಷ್ಟು ನೋವ, ಎಷ್ಟು ಸಂಕಟ. ನಿಮಗೆ ಹೇಳ್ತೀನಿ ಬಂಧುಗಳೇ, ಇದು ಸಂಸಾರ ಧರ್ಮದ ಸಾರ. ಇದು ಹಿಂಗದಾವ, ಇವೆಲ್ಲ ನೋವು ಕೊಡ್ತಾವ. ರೊಕ್ಕ ಇಲ್ಲದ ಬಾಳ್ವೆ. ಪುರುಷ ಸಿಂಹನಾಗಿ ದುಡಿಯಬೇಕು, ನಿನ್ನ ಕರ್ತವ್ಯ ಅದು. ಅದಕ್ಕಾಗಿ ನೀನು ಪುರುಷ, ನೀನು ದುಡಿದು ತಂದು ಹಾಕಬೇಕು. ನೀನು ತಂದಾಕಿದ್ದನ್ನ ಅವಳು ಮನೆ ತುಂಬ ಮಾಡಿ ನೀಡಬೇಕು. ಇದು ಸಂಸಾರ ಧರ್ಮ ಅದ. ಇದು ಸಂಸಾರ ಧರ್ಮ. ಇಲ್ಲ ಅಂದ್ರೆ ಅದು ದುಃಖ ಕೊಡುತ್ತದೆ. ಅಕ್ಕರೆ ಇರದ ತವರೂರು. ತವರೂರು ಅಂದ್ರೆ ತಾಯಿತನದ ಪ್ರೀತಿಯನ್ನು ತೋರಿಸುವಂತ ಅಕ್ಕರೆ ಇದ್ದಾಗ ಹೆಣ್ಣಿಗೆ ತವರು ಮನೆ. ಇಲ್ಲ ಅಂದ್ರೆ ಅವಳ ಪಾಲಿಗೆ ಯಾವುದೂ ಇಲ್ಲ. ಇವು 3 ದುಃಖವನ್ನು ಕೊಡ್ತಾವಂತ. ಆ ರೀತಿಯೊಳಗ ಮಡಿಯಮ್ಮ ದುಃಖಿತಳಾದ್ಲು. ಪತಿ ಆದಪ್ಪನ ಮಾತನ್ನ ಕೇಳಿ ನಿತ್ಯವೂ ಕೂಡ ನಂದಿ ಬಸವೇಶ್ವರನಿಗೆ ಹೋಗಿ ಕಾಯ ವಾಚ ಮನಸ್ಸ ತ್ರಿಕರಣ ಪೂರಕವಾಗಿ ಭಕ್ತಿಯಿಂದ ಆತನನ್ನು ಅರ್ಚಿಸಿ ಪೂಜಿಸಿ ಆತನಿಗೆ ನೈವೇದ್ಯವನ್ನು ಹಿಡಿದು ಕರ ಮುಗಿದು ಶಿರವಾಗಿ ಶರಗೊಟ್ಟಿ ಬೇಡಿಕೊಳ್ತಾಳ. ಹೇ ಶಿವನೇ, ಹೇ ಪರಮಾತ್ಮ, ಈ ಅಪರೂಪವಾಗಿರುವಂತ ಮನೆತನದ ಕೀರ್ತಿಯನ್ನ ಬೆಳಗುವಂತ ಕಂದನನ್ನ ಕರುಣಿಸುವಂತ ತಿಳ್ಕೊಂಡು ಶಿವನಲ್ಲಿ ಮೊರೆ ಹೋಗ್ತಾಳೆ ಮಡಿಯಮ್ಮ. ಬೇಡಿದ್ದನ್ನ ಕೊಡ್ತಾನ ಭಗವಂತ. ಬೇಡುವ ನಿಷ್ಠೆ ಶುದ್ಧವಾಗಿತ್ತು ಅಂದ್ರೆ ಎಲ್ಲದೂ ಸಿಗ್ತದ. ಅದಕ್ಕಾಗಿನೇ ಬಸವಣ್ಣನವರ ಅಪ್ಪಣೆ ಕೊಟ್ಟರು, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷವು ಅಮೃತವಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿಪ್ಪವು ಕೂಡಲ ಸಂಗಮ ದೇವ. ಎಷ್ಟು ಚಲೋ ಮಾತನ್ನ ಹೇಳ್ತಾರೆ. ಅವನ ಒಲುಮೆ ಆಯಿತು ಅಂದ್ರ ಏನೆಲ್ಲ ಪಡಿ ಪದಾರ್ಥಗಳು ಬರ್ತಾವ. ಮನುಷ್ಯರು ನಾವು ಮೂರ್ಖರಂತೆ ವಿಚಾರ ಮಾಡ್ತೀವಿ. ನಾನಾ ಮಾಡೀನಿ, ನಾನಾ ಗಳಿಸೀನಿ, ನಾನಾ ಕೂಡಿಟ್ಟೀನಿ, ನನ್ನಿಂದ ಎಲ್ಲ ಆಗ್ಯದಂದ್ರೆ ಅದು ನಿನ್ನ ಅಜ್ಞಾನ. ಅದು ನೀನು ಪ್ರಯತ್ನ ಮಾಡುವುದಷ್ಟೇ. ನಿನ್ನ ಪ್ರಯತ್ನಕ್ಕೆ ಸರಿಯಾದ ಫಲವನ್ನು ಕೊಡುವವನು ಅವನು. ಅದಕ್ಕಾಗಿನೇ ಅಪ್ಪ ಅವರು ಇನ್ನೊಂದು ವಚನದೊಳಗ ಎಷ್ಟು ಚಂದ ಹೇಳ್ಯಾರಂದ್ರ, ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲಿ ಬರ್ಕು, ಹರಿದು ಹೆತ್ತೊರೆಯ ಕೆರೆ ತುಂಬಿದಂತಯ್ಯ, ನೆರೆಯದ ವಸ್ತು ನೆರೆವುದು ನೋಡಯ್ಯ, ಅರಸು ಪರಿವಾರ ಕೈವಾರ ನೋಡಯ್ಯ, ಪರಮ ನಿರಂಜನನ ಮರೆದ ಕಾಲಕ್ಕೆ ಸುಣ್ಣದ ಅರವಿಯ ಕಟ್ಟಿಕೊಂಡು ಮಡುವ ಬಿದ್ದಂತೆ ಕೂಡಲ ಸಂಗಮ ದೇವ. ಏನು ಅನುಭವದ ವಚನ. ಹರನೀವ ಕಾಲಕ್ಕೆ ಅವನ ಕೃಪೆ ಆಯಿತು ಅಂದ್ರೆ ಎಲ್ಲದೂ ಆಗ್ತದ. ನಂದೀಶನಲ್ಲಿ ಬಸವೇಶನಲ್ಲಿ ಭಕ್ತಿ ಭಾವದಿಂದ ಮಡಿಯಮ್ಮ ನಿತ್ಯ ನಿಷ್ಠೆಯಿಂದ ಪೂಜೆ ಮಾಡ್ತಾ ಅನ್ನ ಪ್ರಸಾದವನ್ನು ಬಡಬಗ್ಗರಿಗೆ ದಾಸೋಹ ಮಾಡ್ತಾ
ಸತ್ಯಶುದ್ಧವಾದ ಕಾಯಕ ಮಾಡುವಂಥ ಆದಪ್ಪನ ಜೊತೆಯಲ್ಲಿ ಹೊಲಕ್ಕೆ ಹೋಗಿ ಕಾಯಕ ಮಾಡ್ತಾ ಜೀವನವನ್ನು ಕಳೀತಾ ಇರುವಾಗ ಒಂದು ದಿನ ಮಧ್ಯರಾತ್ರಿಯೊಳಗ ಮಡಿಯಮ್ಮನಿಗೊಂದು ಕನಸು ಬೀಳುತ್ತದೆ. ಕನಸು ಬೀಳುತ್ತದೆ. ಎಂಥ ಕನಸ್ಸದು! ಕನಸು ಮಹಾತ್ಮರಿಗೂ ಬಿದ್ದದ, ಶರಣರಿಗೂ ಬಿದ್ದದ, ಸಂತರಿಗೂ ಬಿದ್ದದ, ನಮ್ಮಂಥ ಲೌಕಿಕ ಪ್ರಪಂಚದೊಳಗೆ ಜೀವನ ಮಾಡೋರಿಗೂ ಕನಸು ಬೀಳ್ತಾವ. ಆದ್ರೆ ಅವರಿಗೆ ಬಿದ್ದು ಕನಸು ಬೇರೆ, ನಮಗೆ ಬೀಳೋ ಬೇರೆ, ವ್ಯತ್ಯಾಸ ಇರ್ತದೆ. ಏನೇನು ಕನಸು ಕಂಡ್ರು, ಅಕ್ಕ ಮಹಾದೇವಿ ಅಂತ ಅಕ್ಕ ಮಹಾದೇವಿ ಕನಸು ಕಂಡ್ಲು. ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಬಹಳ ದೊಡ್ಡ ನಮ್ಮ ನಾಡಿನ ಹೆಸರಾಂತ ಗಾಯಕರು. ಅವರ ಬಾಯಿಯೊಳಗೆ ಉಚ್ಚಿ ಬಿಡ್ತಿದ್ದು ವಚನಗಳ ನುಡಿಗಳು ಎಷ್ಟು ಚಂದ ಅವರು ಹಾಳಿದ್ರೆ. 100 ಸಲ ಕೇಳಿದ್ ನಾನು. ಅವರು ಸೇವಾ ಮಾಡಿ ನಮ್ಮ ಇಲಕಲ್ಲ ಮಠಕ್ಕೆ ಅವರು ವರ್ಷಕ್ಕೊಮ್ಮೆ ಬರೋರು. ಅವರಿಗೆಲ್ಲ ಪ್ರಸಾದ ಮಾಡಿಸುವ ಭಾಗ್ಯ ನನಗಿತ್ತು. ಅವರು ಬಂಧುಗಳೇ ಅವ್ರನ್ನ ಕರೆದು ಅವ್ರ ತಾಟಿಗೆ ಉಂಡಿ ಎಡಿ ಮಾಡಿ ಮೇಲೆ ತುಪ್ಪ ನೀಡಿ, ನಾನು ಇಲಕಲ್ಲ ಅಪ್ಪ ಅವ್ರ ಹತ್ರ ಸೇವಾ ಮಾಡುವಾಗ, ದೊಡ್ಡ ಮಹಂತಪ್ಪ ಅವ್ರ ಹತ್ರ ಸೇವಾ ಮಾಡುವಾಗ ಇಂತೆಲ್ಲ ಅವಕಾಶಗಳು. ಮಲ್ಲಿಕಾರ್ಜುನ್ ಮನ್ಸೂರ್ ಗವಾಯಿಗಳು, ಬಸವರಾಜ ರಾಜಗುರುಗಳು ಎಂತೆಂಥವ್ರಿ, ಎಂತೆಂಥವ್ರು. ಜಾಲಿ ಬೆಂಚಿ ದೊಡ್ಡ ಬಸವಾರ್ಯ ಗವಾಯಿಗಳು ಸುಮ್ಮ ಹಾಡಿದ್ರೆ ಸಾಕು ಆನಂದ ಆಗಬೇಕು. ಅವ್ರು ಅದಕ್ಕಾಗೇ ಹುಟ್ಟಿದ್ರು. ಅಕ್ಕ ಕೇಳುವ ಅವರ ಬಾಯಿಯೊಳಗೆ ಕೇಳಬೇಕು. ಇನ್ನೊಬ್ಬರು 1000 ಮಂದಿ ಹಾಡಿದ್ರು ಕೂಡ ಅವ್ರೇನು ಹಾಡ್ಯಾರ ಅದ್ರ ಮುಂದೆ ಇದೇನು ಅಲ್ಲ. ಏನದು? ಅವ್ರ ಕಾಸ ಮೊಮ್ಮಗಳು ಇಲ್ಲಿ ಕೂತಾರ್ರಿ, ಪ್ರಾಚಾರ್ಯರಾಗಿ ಸೇವಾ ಮಾಡ್ತಾರೆ. ಮಲ್ಲಿಕಾರ್ಜುನ ಮನ್ಸೂರ್ ಅವರ ಮೊಮ್ಮಗಳು ಇವರು. ಇವ್ರನ್ನೆಲ್ಲ ನಾವು ಅಥಣಿಗೆ ಬಂದಾಗ ನೋಡಿದ್ವಿ. ಇಲ್ಲಿ ನೋಡು ಯೋಗ ಬಂದದ. ಶಿವರಾತ್ರಿಗೊಮ್ಮೆ ಅಜ್ಜನ ಜೊತೆಯಲ್ಲಿ ಇವರೆಲ್ಲ ಬಂದು ಬೆಳತನ ಶಿವಯೋಗಿಗಳ ಗದ್ದಿಗೆಯೊಳಗೆ ಆ ಅನುಭವ ಮಂಟಪದೊಳಗೆ ಕೂತ್ಕೊಂಡು ಮಲ್ಲಿಕಾರ್ಜುನ ಮನ್ಸೂರ್ ಅವರು ತಮ್ಮ ಉಸಿರಿರುವವರೆಗೆ ಶಿವಯೋಗದ ಸಂಗೀತ ಸೇವೆಯನ್ನು ಮಾಡಿದರು. ಬಹಳ ದೊಡ್ಡ ಗಾಯಕ. ನಮ್ಮ ಭಾಗದೊಳಗೆ ಸಿದ್ದರಾಮ್ ಜಂಬಲದಿನ್ನಿ ಬಹಳ ದೊಡ್ಡ ಹೆಸರು. ಇದೇ ಕಲಬುರಗಿಯೊಳಗ, ಇದೇ ಸಂಗೀತ ವಿದ್ಯಾಲಯದೊಳಗ ಎಷ್ಟೋ ವರ್ಷಗಳ ಕಾಲ ಸಂಗೀತದ ಸಾಧಕರಾಗಿ ವಿದ್ಯಾದಾನ ಮಾಡಿದವರು ಸಿದ್ದರಾಮ್ ಜಂಬಲದಿನ್ನಿಯವರು. ಇಲ್ಲಿದ್ದವರು, ಆದ್ರೆ ನಮ್ಮ ಜಿಲ್ಲಾದವರು, ರಾಯಚೂರು ಜಿಲ್ಲಾದವರು. ಜಂಬಲ್ದಿನ್ನಿ ಅಂತ ಮಾನವಿ ತಾಲೂಕಿನಾಗ ಬರ್ತದ್ರಿ, ಅಲ್ಲಿ ಅವರು ಇಲ್ಲಿ ಬಂದರು. ಎಷ್ಟು ದೊಡ್ಡ ಹೆಸರು, ವಚನ ದಾಸೋಹಿ, ಸಂಗೀತ ದಾಸೋಹಿ ಅಂತ ಅವ್ರಿಗೆ ಬಿರುದಿತ್ತು. ಭಾಳ ಚಂದ ಹಾಡ್ತಿದ್ರು, ಭಾಳ ಅಪರೂಪ ಅವರೆಲ್ಲ. ಹೊತ್ತಾರೆ ಎದ್ದು ಸೋಮ ಧ್ವನಿ ತೆಗೆದ್ರೆ ಸಾಕು ಎಷ್ಟು ಆನಂದ, ಭಾರಿ ಅದೆಲ್ಲ ಆನಂದ. ಹಂಗಾಗಿ ಅಕ್ಕನೂ ಕೂಡ ಕನಸನ್ನ ಕಂಡಾಳ, ಎಷ್ಟು ಚಂದ ಕಂಡಾಳ. ಅಕ್ಕ ಕೇಳವ್ವ ನಾನು ಕನಸ ಕಂಡೆ, ನಾನು ಕನಸ ಕಂಡೆ, ಅಪ್ಪ ಕೇಳುವ ನಾನು ಕನಸ ಕಂಡ, ಕೇಳುವ ನಾನು ಕನಸ ಕಂಡೆ, ನಾನು ಕನಸ ಕಂಡೆ, ನಾನು ಕನಸ ಕಂಡೆ, ನಾನು ಕನಸ ಕಂಡೆ, ಕೇಳುವ ನಾನು ಕನಸ ಕಂಡೆ. ಅಕ್ಕಿ ಅಡಗಿ ತೆಂಗಿನಕಾಯಿ, ಅಕ್ಕಿ ಅಡಗಿ ತೆಂಗಿನಕಾಯಿ, ಕಂಡೆ ನೋವ ಕಂಡೆ ನೋವ, ಕಂಡೆ ನೋವ ಕಂಡೆ ನೋವ, ಕೇಳುವ ನಾನು ಕನಸ ಕಂಡೆ, ನಾನು ಕನಸ ಕಂಡೆ, ಕೇಳುವ ನಾನು ಕನಸ ಕಂಡೆ, ನಾನು ಕನಸ ಕಂಡೆ. ಚಿಕ್ಕ ಚಿಕ್ಕ ಜಗಗಳ ಚಿಕ್ಕ ಚಿಕ್ಕ ಜಗಗಳ ಸುಲಿಬಲ್ಲ ಮರವನು, ಚಿಕ್ಕ ಚಿಕ್ಕ ಜಗಗಳ
ಭಿಕ್ಷಕ್ಕೆ ಬರುವುದ ಕಂಡೇನೋ ಭಿಕ್ಷಕ್ಕೆ ಬರುವುದ ಕಂಡೇನೋ 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 ಕೇಳುವ ನಾನು ಅಕ್ಷರವನ್ನು ವೀರೇಶ್ ಅವರು ಬಹಳ ಅರ್ಥಪೂರ್ಣವಾಗಿ ಹಾಡ್ತಾರೆ. ಈಗ ಪುರಾಣಿಕರು ಶ್ರೀ ಮಲ್ಲಿಕಾರ್ಜುನ ಮನ್ಸೂರ್ ಅವರ ಆ ಗಾಯನವನ್ನು ನೆನೆಸ್ಕೊಳ್ತಾ ಇದ್ರು. ಅದರ ಮಾದರಿಯನ್ನು ಅನುಸರಿಸುತ್ತಲೇ ವೀರೇಶ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ತಮ್ಮ ದೇವರವರಿಗೆ ಶ್ರೀಕಂಠವನ್ನು ಕರುಣಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಇನ್ನೊಂದು ಅಭಿಮಾನ ಮಡಿಯಮ್ಮ ಕನಸನ್ನ ಕಂಡಂತೆ ಅಕ್ಕನೂ ಕಂಡ. ಆದರೆ ಮಡಿಯಮ್ಮನ ಕನಸಿಗೂ ಅಕ್ಕನ ಕನಸಿಗೂ ನಮ್ಮೆಲ್ಲರ ಕನಸಿಗೂ ಬಹಳ ವ್ಯತ್ಯಾಸ ಅಲ್ಲ. ಸಖಿಯರ ಮುಂದೆ, ಗೆಳತಿಯರ ಮುಂದೆ, ಅಕ್ಕಗಳ ಮುಂದೆ ತಂಗಿಯಾಗಿ ಅಕ್ಕ ಮಹಾದೇವಿ ಹೇಳಿಕೊಂಡಾಳ, ಅಕ್ಕ ಕೇಳುವ ಅಕ್ಕಯ್ಯ ನಾನೊಂದು ಕನಸ ಕಂಡೆ. ಎಷ್ಟು ಚಂದ ಕನಸು. ಕನಸಿನೊಳಗ ದುಸ್ವಪ್ನವನ್ನ ಕಾಣಲಿಲ್ಲ, ದುರ್ವಿಕಾರವನ್ನ ಕಾಣಲಿಲ್ಲ. ಏನು ಕಂಡ ಕನಸು? ಅಕ್ಕಿ, ಅಡಕೆ, ತೆಂಗಿನಕಾಯ ಕಂಡೆ. ಇವೆಲ್ಲವೂ ಕೂಡ ಮಂಗಲದ ಸಾಮಗ್ರಿಗಳು, ಮಂಗಲದ ಸ್ವರೂಪದ ನುಡಿಗಳು ಇವೆಲ್ಲ. ಅಷ್ಟೇ ಅಲ್ಲ, ಚಿಕ್ಕ ಚಿಕ್ಕ ಜಡೆಗಳ ಸುಲಭಲ್ಲ ಗೊರವನು ಭಿಕ್ಷಕ್ಕೆ ಬಂದುದ ಕಂಡೆನವ್ವ. ಶಿವ ಚಿಕ್ಕ ಬಾಲಕನಾಗಿ ಜಂಗಮ ವಟುವಾಗಿ ಲಿಂಗ ಲೀಲೆಯನ್ನ ಮಾಡ್ತಾ ಭಿಕ್ಷಕ್ಕೆ ಬಂದಾನ. ಭಿಕ್ಷೆ ನೀಡಬೇಕು ಅಂತ ಹೋದಾಗ ಮಿಕ್ಕು ಮೀರಿ ಹೊಂಟಾನ. ಚನ್ನ ಮಲ್ಲಿಕಾರ್ಜುನನ ಕಂಡು ಕೈ ಹಿಡಿದೆನವ್ವ. ಏನ ಭಾವ, ಏನ ಕನಸು? ಅಂದು 900 ವರ್ಷಗಳ ಹಿಂದೆ ಕಂಡ ಕನಸಿನ ವಚನದ ಭಾವ ಇಂದಿಗೂ ನಮ್ಮೆಲ್ಲರಿಗೂ ಆನಂದ ಕೊಡ್ತದಂದ್ರೆ ಕಂಡ್ರೆ ಇಂಥ ಕನಸು ಕಾಣಬೇಕು ಜೀವನದೊಳಗೆ. ಇಂಥವೇನು ಬಿಡೋ ಪೈಕಿ ಅಲ್ಲ ನಮಗೆಲ್ಲ. ನಮ್ಮ ಕನಸ ಬೇರೆ ಇರ್ತಾವ. ನಮಗೆ ಗೊತ್ತದಾವ ಏನೇನು ಕನಸು ಬಿದ್ದಾವ ನಿಮಗೆಲ್ಲ ಅಂತ. ಯಾಕಂದ್ರೆ ನಮ್ಮ ಮುಂದೆ ಭಾಳ ಕೇಸ್ ಬರ್ತಾವ್ರಿ. ನಾವೆಲ್ಲರ ಭಕ್ತರ ಮನೆಗೆ ಪೂಜಾಕ್ಕೆ ಹೋದಾಗ ನೋಡ್ಬೇಕು, ಯಪ್ಪ ರಾತ್ರಿ ಒಟ್ಟ ನಿದ್ದೆ ಬರೋದ್ರಿ, ಕನಸು ಬೀಳ್ತದ್ರಿ. ಏನವ್ವ ಕನಸು? ಯಪ್ಪ ಏನೋ ಬಂದು ಎದ್ರಿಗೆ ನಿಂತಂಗೆ ಆಕೈತ್ರಿ, ಎದೆ ಮ್ಯಾಗ ಕುಂತಂಗೆ ಆಕೈತ್ರಿ, ಕುತ್ತಿಗೆ ಹಿಚ್ಚಿಗ್ದಂಗೆ ಆಕೈತ್ರಿ.
ಬಾ 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 ಅಂತ ಕರೆದಂಗೆ ಆಕೈತ್ರಿ. ಇವು ಕನಸ ಹೆಚ್ಚು ಕಡಿಮೆ 99% ಇವ ಅದಾವ ಕಂಪ್ನಿ. ಇದ ಕನಸ. ಯಪ್ಪ, ನನ್ನ ಕನಸಿನೊಳಗೆ ನಿನ್ನೆ ಶರಣಬಸಪ್ಪ ಬಂದು ದರ್ಶನ ಕೊಟ್ಟು ಆಶೀರ್ವಾದ ಮಾಡಿದ ಅಂತ ಒಬ್ಬರು ಹೇಳಿದ್ದು ಕೇಳಿಲ್ಲ. ರೀ ಇಂಥವು ಹೇಳ್ತಾರೆ. ಕೆಟ್ಟ ಸುಮಾರು. ಯಾಕೆ ಸುಮಾರು ಅಂದ್ರೆ, ಒಬ್ಬ ಮನೋವಿಜ್ಞಾನಿಯಾಗಿ ಹೋದ ಸಿಗ್ಮಂಡ್ ಫ್ರೈಡ್ ಅಂತೇಳಿ, ದ ಡ್ರೀಮ್ಸ್ ಅಂತೇಳಿ ಒಂದು ಪುಸ್ತಕವನ್ನು ಬರೆದಾನ ಇಂಗ್ಲೀಷಿನೊಳಗೆ. ಸಿಗ್ಮಂಡ್ ಫ್ರೈಡ್ ಹೇಳ್ತಾನ, ಬಹಳ ಚಂದ ಒಂದು ಮಾತು ಹೇಳ್ತಾನ, ಮನುಷ್ಯನಿಗೆ ಕನಸುಗಳು ಯಾಕೆ ಬಿಡ್ತಾವಂದ್ರ ಮನುಷ್ಯನ ಜಾಗೃತ ಜೀವನದ ಕೈಗನ್ನಡಿ ಕನಸು. ಜಾಗೃತ ಜೀವನದ ಕೈಗನ್ನಡಿ ಕನಸು. ಹಗಲೊತ್ತು ಇದ್ರೊಳಗೆ ಏನೇ ನಿನ್ನ ಮೆಮೊರಿಯೊಳಗೆ ಲೋಡ್ ಮಾಡಿಕೊಂಡು ತುಂಬಿದಿ, ಅದು ಬಹಳ ವಿಕಾರ ಆಗಿ ಹೆಚ್ಚಿಗೆ ಲೋಡ್ ಆದ್ರೆ ಅದು ಹೊರಗೆ ಬರ್ತದೆ. ನೀ ಏನು ತುಂಬಿಕೊಂಡಿದೆ ಅದ ಬರ್ತದೆ. ಅದು ಕನಸು. ಕನಸು ಒಳ್ಳೆಯದಾಗಿರ್ಬೇಕ್ರಿ. ಯಾವನ ಮನಸ್ಸು ಚೆನ್ನಾಗಿರ್ತದ ಅವನ ಕನಸುಗಳು ಚೆನ್ನಾಗಿರ್ತಾವ. ಯಾವನ ಮನಸ್ಸು ವಿಕಾರದಿಂದ ಕೂಡಿರ್ತದ ಅವನ ಕನಸುಗಳು ಕೂಡ ವಿಕಾರದಿಂದ ಕೂಡಿರ್ತಾವ. ಕೆಲವು ರಾತ್ರಿ ಅಡ್ಡಾಡ್ತಿರ್ತಾವ, ನೋಡ್ಬೇಕು ನಾವು. ಹಿಂಗ್ಯಾಕ್ರಿ ಅಂದ್ರೆ, ಇದು ಯಾಕೋ ಏನ್ರಿಪ್ಪ ಹಿಂಗ ಈಗ ನಮ್ಮ ಮನ್ಯಾಗ ಅಂತಾರ ಅವರು. ಅವ್ರಿಗೂ ಗೊತ್ತಿಲ್ಲ. ಬೆಳತನ ಅಡ್ಡಾಡ್ತಿರ್ತಾವ, ಎದ್ದು ಬಂತು ಅವ ಮಕ್ಕೋತಾವ. ಹಿಂಗೂ ಅದಾವ ಕೆಲವು. ಯಾಕಂದ್ರೆ ಹಂಗಾಗಿರ್ತದೆ ಅದು ಒಳಗೆ. ಅದನ್ನು ಶುದ್ಧ ಇಟ್ಕೊಳಕ್ಕೆ ಲಿಂಗ ಪೂಜೆ, ಶಿವಧ್ಯಾನ, ಶಿವಪೂಜೆ, ಶರಣ ಸಂತರ ಚರಿತ್ರೆ, ಮಹಾತ್ಮರ ಸನ್ನಿಧಾನ, ಆಧ್ಯಾತ್ಮದ ಅರಿವು ಯಾಕಿರಬೇಕು ಅಂದ್ರೆ ಸುಖದ ಕನಸನ್ನು ಕಂಡು ಕನಸನ್ನು ನನಸು ಮಾಡಿಕೊಂಡು ಜೀವನವನ್ನು ಧನ್ಯತೆಯನ್ನಾಗಿ ಮಾಡಿಕೊಳ್ಳುವ ಸಲುವಾಗಿನೇ ಈ ಶ್ರಾವಣ ಮಾಸವನ್ನು ಮಾಡಿರ್ತಾರ. ಯಪ್ಪ, ತಲೆ ಕೆಡಿಸ್ಕೋಬೇಡ್ರೋ, ತಲೆ ತಣ್ಣಗಿಟ್ಕೋರಿ ಅಂತ ಇದನ್ನು ಮಾಡಿ. ಇವು ನಮ್ಮ ಮಂದಿ ತಣ್ಣಗಿಟ್ಕೊಂಡಿಲ್ಲ, ತಲೆ ಎಲ್ಲ ಬೆಚ್ಚಗೆ ಮಾಡ್ಕೊಂಡು ಕೂತಾವ. ಕುಂತರ ಸಮಾಧಾನ ಇಲ್ಲ, ನಿಂತರ ಇಲ್ಲಿ ಕುಂತಾವಂದ್ರೆ ಎಷ್ಟು ಚಿಂತೆ ಅದಾವೇನೋ ಒಳಗೆ. ಯಾವಾಗ ಬಿಡ್ತಾರೋ ಏನೋ ಹಬ್ಬಗಳು. ಯಾಕೋ ಇವತ್ತು ಭಾಳ ಹೊತ್ಕೊಂಡು ಹೊಂಟಾರೆ. ಮನೆಗೆ ಮುಟ್ಟೋದು ಯಾವಾಗೋ ಏನೋ ಒಳಗೆ ಶುರುವಾಗ್ಯದ ಈಗ. ಹೌದಲ್ರಿ? ಹೀಗೆ ಮಡಿಯಮ್ಮ ಕನಸನ್ನ ಕಂಡ್ಲು. ಕನಸಿನೊಳಗ ಮಧ್ಯರಾತ್ರಿಯೊಳಗ ಶಿವ ಜಂಗಮನಾಗಿ ಬಂದು ದರ್ಶನವನ್ನ ಕೊಟ್ಟು ಮಡಿಯಮ್ಮನಿಗೆ ಅಪ್ಪಣೆಯನ್ನು ಮಾಡ್ತಾನ. ತಾಯಿ, ನೀನು ಶಿವಭಕ್ತಿ ಸಂಪನ್ನಿ, ಸದ್ಗುಣಿ, ಸದಾಚಾರಿಣಿ, ಅನ್ನಪೂರ್ಣೇಶ್ವರಿ, ದಯಾಮೂರ್ತಿ. ಹಸಿದು ಬಂದವರಿಗೆ ಅನ್ನವನ್ನು ನೀಡಿ ಅಕ್ಕರೆಯ ಮಾತುಗಳನ್ನು ಮಾತಾಡಿ ಎಲ್ಲರನ್ನ ನಿನ್ನಂತೆ ಕಾಣುವಂಥ ಸದ್ಗುಣದವಳು ತಾಯಿ. ಆದರೆ ನಿನ್ನ ಭೋಗದಲ್ಲಿ ಮಕ್ಕಳಾಗುವ ಯೋಗ ಇಲ್ಲ. ಜಂಗಮ ಅಪ್ಪಣೆ ಮಾಡ್ತಾನೆ, ಮಕ್ಕಳಾಗುವ ಯೋಗ ಇಲ್ಲ. ಆದರೆ ನಿನ್ನ ಬುದ್ಧಿಯನ್ನು ಮೆಚ್ಚಿ ನಾನು ಕರ್ಮವನ್ನೂ ಮೀರಿ ಧರ್ಮದ ದಾರಿಯೊಳಗ ನಿನಗೊಂದು ಅನುಗ್ರಹವನ್ನು ಮಾಡಲಿಕ್ಕೆ ಬಂದಿದ್ದೇನೆ. ಆ ಮಾತನ್ನು ನೀನು ತಿಳಿದುಕೋ. ನಿನಗೆ ಮಕ್ಕಳಾಗುವ ಯೋಗ ಈ ಜನ್ಮದೊಳಗಿಲ್ಲ. ಆದರೆ ನೀನು ತಾಯಿಯಾಗುವ ಯೋಗವನ್ನು ನಿನ್ನ ಬದುಕಿಗೆ ನಾನು ಕೊಡ್ತೇನೆ. ನೀನು ಪಡೆದವನಾಗಬೇಕು. ನಿನ್ನ ಸಹೋದರಿಯಾಗಿರುವಂಥ, ನಿನ್ನ ಮೈದುನನ ಧರ್ಮಪತ್ನಿಯಾಗಿರುವಂಥ ಸಂಗಾಂಬೆಯ ಗರ್ಭದೊಳಗ ಈ ಜಗತ್ತನ್ನೇ ಬೆಳಗುವಂಥ ಒಬ್ಬ ಪುಣ್ಯ ಪುರುಷ ಹುಟ್ಟಿ ಬರ್ತಾನ. ಅವಳು ಹಡೆದ ತಾಯಿ ಆಗ್ತಾಳ. ನೀನು ಆ ಮಗುವನ್ನು ಪಡೆದ ತಾಯಿಯಾಗಿ ಬೆಳೆಸಿ ಮಕ್ಕಳ ಭಾಗ್ಯದ ಅನುಭವವನ್ನು ಅನುಭವಿಸುವಂತ ತಿಳ್ಕೊಂಡು ಶಿವಜಂಗಮನಾಗಿ ಅನುಗ್ರಹವನ್ನು ಮಾಡಿದ. ಸ್ವಪ್ನವನ್ನು ಕಂಡಿರುವಂಥ ಮಡಿಯಮ್ಮ ರಾತ್ರಿ ಕಳೆದು ಬೆಳಗಾದ ಮೇಲೆ ಎದ್ದ ತಕ್ಷಣವೇ ದಿನನಿತ್ಯ ಪತಿಯ ಪಾದಕ್ಕೆ ನಮಸ್ಕಾರ ಮಾಡುವಂಥ ಗರತಿಯಾಗಿದ್ಲು. ಪತಿಯ ಪಾದಕ್ಕೆ ಬಂದು ಹಣೆ ಹಚ್ಚಿ ನಮಸ್ಕಾರ ಮಾಡಿದಾಗ ಅವಳ ಒಂದೆರಡು ಕಣ್ಣೀರ ಹನಿ ಆದಪ್ಪನ ಪಾದದ ಮೇಲೆ ಬಿದ್ದಾಗ, ಯಾಕೆ ಮಡಿಯ, ಯಾಕೆ ಈ ದುಃಖ ಅಂತ ಕೇಳಿದಾಗ ಮಡಿಯಮ್ಮ ಹೇಳ್ತಾಳೆ, ಸ್ವಾಮಿ, ನಿನ್ನೆ ರಾತ್ರಿ ಒಂದು ಕನಸನ್ನು ಕಂಡೆ. ಕನಸಿನಲ್ಲಿ ಜಂಗಮ ಈ ರೀತಿಯೊಳಗೆ ಅಪ್ಪಣೆ ಮಾಡಿದ ಅಂದಾಗ ಆದಯ್ಯ ಶರಣ ಅಂತಾನ. ಎಂಥ ಭಾಗ್ಯ!
ಶಿವನೇ ನಿನಗೆ ದರ್ಶನವನ್ನು ಕೊಟ್ಟು ನೀನು ಪಡೆದುಕೊಳ್ಳುವ ಭಾಗ್ಯದ ಸಂಕಲ್ಪವನ್ನ ನಿನಗೆ ಅಪ್ಪಣೆ ಕೊಟ್ಟಿದ್ದಾನೆ ಅಂದರೆ ನೀನು ಪಡೆದ ತಾಯಿಯಾಗಿ ಈ ಮನೆತನದೊಳಗ ಆನಂದದ ಮಾತೆಯಾಗುವಂಥ ಭಾಗ್ಯ ಸಿಕ್ಕಿದೆ. ಆ ಆನಂದವನ್ನ ನಾನು ನೀನು ಅನುಭವಿಸೋಣ ಅನ್ನುವಂಥ ಮಾತನ್ನ ಆದಯ್ಯನವರು ಮಡದಿಗೆ ಹೇಳ್ತಾರೆ. ಮುಂದೆ ಯಾವ ರೀತಿ ಸಂಗಮಾಂಬೆ ಗರ್ಭವನ್ನು ಧರಿಸಿ ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾಳೆ, ಜನಿಸಿದ ಆ ಮಗುವನ್ನ 12ನೇ ದಿವಸದಲ್ಲಿ ಹೇಗೆ ತೊಟ್ಟಿಲಲ್ಲಿ ಹಾಕಿ ಆ ಮಗುವಿಗೆ ಶರಣಬಸವ 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 ಅಂತ ತಿಳ್ಕೊಂಡು ನಾಮಕರಣವನ್ನು ಮಾಡ್ತಾರೆ ಎನ್ನುವುದನ್ನು ಮತ್ತೆ ನಾಳೆಯ ದಿನದ ಪುರಾಣ ಪ್ರವಚನದ ವಿಷಯವಾಗಿ ನಾಳೆ ನಾವು ಕೇಳುವವರಿದ್ದೇವೆ. ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿಸಿದಂತೆ ಬುಧವಾರದಂದು ಇಲ್ಲಿ ಪ್ರತಿ ವರುಷದ ಪದ್ಧತಿಯಂತೆ ನಾಮಕರಣ ಮಹೋತ್ಸವ, ತೊಟ್ಟಿಲ ಸಂಭ್ರಮ. ಇಲ್ಲಿ ತೊಟ್ಟಿಲನ್ನು ಕಟ್ಟಿ ಶೃಂಗರಿಸಿ ನಮ್ಮ ತಾಯಂದಿರು ಮಕ್ಕಳ ಸಂತಾನದ ಭಾಗ್ಯವನ್ನು ಪಡೆಯುವಂಥ ತಾಯಂದಿರು ಆ ತೊಟ್ಟಿಲ ಸುತ್ತ ಕೂತ್ಕೊಂಡು ಶರಣಬಸಪ್ಪನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ತೊಟ್ಟಿಲಲ್ಲಿ ಅಪರೂಪದ ಶರಣಬಸವೇಶನ ಒಂದು ಪುತ್ಥಳಿಯನ್ನು ಹಾಕಿ ನಾಮಕರಣವನ್ನು ಮಾಡುವಂಥ ಪುಣ್ಯ ಪ್ರಸಂಗವನ್ನು ನಮ್ಮ ಎಲ್ಲ ತಾಯಂದಿರು, ನಮ್ಮ ಡಿಗ್ರಿ ಕಾಲೇಜಿನ ನನ್ನೆಲ್ಲ ಬಳಗ ಇವರೆಲ್ಲ ನಾಳೆ ಅದನ್ನು ಸಂಭ್ರಮ ಸಡಗರದಿಂದ ಇಲ್ಲಿ ಹೂಗಳಿಂದ ಅಲಂಕರಿಸಿ ಆ ಎಲ್ಲದನ್ನ ವ್ಯವಸ್ಥೆ ಮಾಡ್ತಾರೆ. ಹೆಚ್ಚು ಸಂಖ್ಯೆಯೊಳಗೆ ನಾಳೆ ತಾಯಂದಿರು ಬರುವಂಥ ವ್ಯವಸ್ಥೆಯಾಗಲಿ, ಅದಕ್ಕೆ ನೀವೆಲ್ಲ ಸುದ್ದಿಯನ್ನು ಮಾಡಿರಿ. ನನ್ನೆಲ್ಲ ಹಿರಿಯ ಬಳಗ, ಶರಣ ಬಳಗ, ನೀವೆಲ್ಲರೂ ಕೂಡ ನಾಳೆ ತಪ್ಪದೆ 8 ಗಂಟೆಯವರೆಗೆ ಪುರಾಣ ಪ್ರವಚನದ ವಿಷಯ ನಡೀತದೆ. 8 ಗಂಟೆಯ ನಂತರ ತೊಟ್ಟಿಲ ಕಾರ್ಯಕ್ರಮ ಅರ್ಧ ಗಂಟೆಯಲ್ಲಿ ಅದು ಸಂಭ್ರಮ ಸಡಗರದಿಂದ ಸಾಗ್ತದೆ. ನಾವು ಈ ಪುರಾಣದ ಸಂಪ್ರದಾಯದಂತೆ ಮೊದಲು ತೊಟ್ಟಿಲೋತ್ಸವವನ್ನು ಅರಳಗುಂಡಿಗೆಯಲ್ಲಿ ಮಾಡಿ ನಂತರದಲ್ಲಿ ಸಾಕ್ಷಿಯಾಗಿ ಕಲಬುರಗಿಯ ಆ ಪುಣ್ಯಾತ್ಮನ ಈ ಪುಣ್ಯ ನೆಲದೊಳಗ ಕಣ್ಣಿಗೆ ಕಟ್ಟುವಂಥ ತೊಟ್ಟಿಲ ಕಾರ್ಯವನ್ನು ಅತ್ಯಂತ ಭಕ್ತಿಯಿಂದ ಮಾಡುವಂಥ ಒಂದು ಅವಕಾಶ ಇರುವುದರಿಂದ ನಾವು ನೀವೆಲ್ಲ ಭಕ್ತಿಯಿಂದ ಆ ಕಾರ್ಯದಲ್ಲಿ ಪಾಲ್ಗೊಳ್ಳೋಣ. ತಪ್ಪದೇ ತಾವೆಲ್ಲ ಬನ್ನಿ, ತಮ್ಮೊಟ್ಟಿಗೆ ಬರುವವರನ್ನು ಕರೆತನ್ನಿ ಅನ್ನುವಂಥ ಸೂಚನೆಯನ್ನು ತಮಗೆಲ್ಲ ನೀಡುವುದರ ಮೂಲಕ